जननीय तनुजाते जय हे कर्नाटक माते, जय सुंदर नदी वनगळनाडे, जय हे रस ऋषिಗಳ ಬೀಡೆ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರವ ತುಣಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾದೆ, ನಿನ್ನಯ ಕೊರಳಿನ ಮಾದೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ನನ್ನ ಷಡಕ್ಷರಿ ಪೊನ್ನ, ಪಂಪರ ಕುಮಿಪತಿ ಚೆನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕರ ಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ವರವ ಕೊಡು ಎನಗೆ ವಾದೇವಿ, ವರವ ಕೊಡು ಎನಗೆ ವಾದೇವಿ. ನಿನ್ನ ಚರಣ ಕಮಲಗಳ ದಯ ಮಾಡು ದೇವಿ. ವರವ ಕೊಡು ಎನಗೆ ವಾದೇವಿ, ನಿನ್ನ ಚರಣ ಕಮಲಗಳ ದಯ ಮಾಡು ದೇವಿ. ವರವ ಕೊಡು ಎನಗೆ ವಾದೇವಿ. ಶಶಿಮುಖದ ನಸು ನಗೆಯ ಬಾಲೆ, ಎಸೆವ ಕರ್ಣದ ಮುತ್ತಿನೋಲೆ. ಶಶಿಮುಖದ ನಸು ನಗೆಯ ಬಾಲೆ,
ಎಸೆವ ಕರ್ಣದ ಮುತ್ತಿನೋರೆ ನಸುವ ಸುಪಲ್ಲ ಗುಣಶೀಲೆ ದೇವಿ ನಸುವ ಸುಪಲ್ಲ ಗುಣಶೀಲೆ ದೇವಿ ಪಿಸಚಾಕ್ಷಿಯನ್ನ ಹೃದಯದೋಡು ನಿಂದಳೆ ಪಿಸಚಾಕ್ಷಿಯನ್ನ ಹೃದಯದೋಡು ನಿಂದಳೆ ವರವ ಕೊಡು ಎನಗೆ ವಾದೇವಿ ನಿನ್ನ ಚರಣ ಕಮಲಗಳ ದಯ ಮಾಡು ದೇವಿ ವರವ ಕೊಡು ಎನಗೆ ವಾದೇವಿ ರವಿ ಕೋಟಿ ತೇಜ ಪ್ರಕಾಶೆ ಮಹಾ ಕವಿ ಜನ ಕಮಲ ವಾರಸೆ ರವಿ ಕೋಟಿ ತೇಜ ಪ್ರಕಾಶೆ ಮಹಾ ಕವಿ ಜನ ಕಮಲ ವಾರಸೆ ಅವಿರಳ ಪುರಿ ಕಾಗಿ ನೆಲೆಯಾದಿ ಕೇಶವನ ಅವಿರಳ ಪುರಿ ಕಾಗಿ ನೆಲೆಯಾದಿ ಕೇಶವನ ಸುತನಿಗೆ ಸನ್ನುತ ರಾಣಿ ವಾರಸೆ ಅವಿರಳ ಪುರಿ ಕಾಗಿ ನೆಲೆಯಾದಿ ಕೇಶವನ ಸುತನಿಗೆ ಸನ್ನುತ ರಾಣಿ ವಾರಸೆ ವರವ ಕೊಡು ಎನಗೆ ವಾದೇವಿ ನಿನ್ನ ಚರಣ ಕಮಲಗಳ ದಯ ಮಾಡು ದೇವಿ ವರವ ಕೊಡು ಎನಗೆ ವಾದೇವಿ 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 ನಮಸ್ಕಾರ. ಡಾಕ್ಟರ್ ಕೆ ಕೃಷ್ಣಮೂರ್ತಿ ಸಂಶೋಧನಾ ಪ್ರತಿಷ್ಠಾನ ಮತ್ತು ವಿದ್ಯುತ್ ಪ್ರಕಾಶನ ಈ ಎರಡು ಸಂಸ್ಥೆಗಳು ಜೊತೆಗೂಡಿ ಇಂಜಿನಿಯರಿಂಗ್ ಸಭಾಂಗಣದ ಈ ಪವಿತ್ರ ಆವರಣದಲ್ಲಿ 3 ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಬಂಧುಗಳೇ, ಡಾಕ್ಟರ್ ಕೆ ಕೃಷ್ಣಮೂರ್ತಿ ಸಂಶೋಧನಾ ಪ್ರತಿಷ್ಠಾನ ಸಂಸ್ಕೃತ ವಿದ್ವಾಂಸರು, ನಾಡಿನ ಹಿರಿಯ ಪ್ರಾಜ್ಞರು ಆದಂಥ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದಂಥವರು. ಹಲವಾರು ಮೌಲಿಕವಾದ ಗ್ರಂಥಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡೋದ್ರ ಮೂಲಕ ಒಂದು ದೊಡ್ಡ ಕೊಡುಗೆಯನ್ನು ಕೂಡ ಮಾಡಿದಂಥವ್ರು. ಅವರು ನಮ್ಮ ಡಾಕ್ಟರ್ ಕೆ ಲೀಲಾಪ್ರಕಾಶ್ ಅವರ ತಂದೆಯವರು ಕೂಡ. ತಂದೆಯವರ ಹೆಸರಿನಲ್ಲಿ ಈ ಪ್ರತಿಷ್ಠಾನವನ್ನು ಆರಂಭ ಮಾಡಿ ಆ ಮೂಲಕ ಕೃಷ್ಣಮೂರ್ತಿ ಅವರು ಬರೆದಂಥ ಎಲ್ಲ ಕೃತಿಗಳನ್ನು ಜೊತೆಗೆ ಬೇರೆ ವಿದ್ವಾಂಸರ ಕೃತಿಗಳನ್ನು ಕೂಡ ಪ್ರಕಟಣೆ ಮಾಡುವಂಥ ಒಂದು ಬಹುದೊಡ್ಡ ಜವಾಬ್ದಾರಿಯನ್ನ ಈ ಕೃಷ್ಣಮೂರ್ತಿ ಸಂಶೋಧನಾ ಪ್ರತಿಷ್ಠಾನದ ಮೂಲಕ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅವರದೇ ಆದ ಒಂದು ಪ್ರಕಾಶನ ಸಂಸ್ಥೆಯೂ ಕೂಡ ಕೈ ಜೋಡಿಸಿದೆ. ಅದು ವಿದ್ಯುತ್ ಪ್ರಕಾಶನ. ಅದು ಕೆ ಲೀಲಾಪ್ರಕಾಶ್ ಅವರ ಪತಿಯವರಾದ ಕೇಶವ ಪ್ರಕಾಶ್ ಅವರ ಒಂದು ಸಾಹಿತ್ಯದಲ್ಲಿ ವಿದ್ಯುತ್ ಪ್ರಕಾಶನ ಈಗಾಗಲೇ ಹಲವಾರು ಕೃತಿಗಳನ್ನು, ಹೆಚ್ಚು ಕಡಿಮೆ ಒಂದು 40ಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡೋದ್ರ ಮೂಲಕ ಕೇವಲ ಲೀಲಾಪ್ರಕಾಶ್ ಅವರು ಲೇಖಕರಷ್ಟೇ ಅಲ್ಲ, ಒಳ್ಳೆಯ ಪ್ರಕಾಶಕರಾಗಿ, ಈ ಸಂಶೋಧನಾ ಪ್ರತಿಷ್ಠಾನದ ರೂವಾರಿಗಳಾಗಿ
ಅನೇಕ ಕಾರ್ಯಕ್ರಮಗಳನ್ನ ತಮ್ಮ ತಂದೆಯವರನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತ ಅವರು ಮಾಡಿರುವ ಸಾಧನೆಗಳನ್ನ ಈ ನಾಡು ನುಡಿಗೆ ಮತ್ತೆ ಸಾಹಿತ್ಯ ಲೋಕಕ್ಕೆ ತಿಳಿಸುವಂತ ಕೆಲಸವನ್ನ ಅವರ ಪ್ರತಿಷ್ಠಾನದ ಮೂಲಕ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಅಂಥದೇ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಅವರದೇ 2 ಕೃತಿಗಳು ಇಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಪಂಚತಂತ್ರ ಭಾಗ 1, ಮತ್ತೊಂದು ಹರಿದಾಸರ ಮುಂಡಿಗೆಗಳು. ಅದರ ಜೊತೆಗೆ ಅವರ ಪ್ರಕಾಶನದಿಂದ ಈ ನಾಡಿನ ಶ್ರೇಷ್ಠ ವಿದ್ವಾಂಸರು ಮತ್ತೆ ಶತಾವಧಾನಿಗಳು ಆಗಿರುವಂತ ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಡಾಕ್ಟರ್ ಕಪಿನಾಲೆ ವಸಂತ ಭಾರದ್ವಾಜರವರ ಭಗವದ್ಗೀತಾ ಸಾರ ಸಂಗ್ರಹ ಕೃತಿಯನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡುವಂತಹ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಅದು ಈಗ ಮೇಲೆ ಕೆಳಗಾಗಿದೆ. ನಾನು ಹಾಗೆ ಈ 3 ಕೃತಿಗಳ ಲೋಕಾರ್ಪಣೆ ಇವತ್ತಿಗೆ ಆಗ್ತಾ ಇದೆ. ಈಗಾಗಲೇ ಹೇಳಿದ ಹಾಗೆ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ರವರು ಬಹುಶ್ರುತ ವಿದ್ವಾಂಸರು. ತಂದೆಯವರ ಹಾದಿನಲ್ಲೇನೆ ತಮ್ಮ ಸಾಹಿತ್ಯದ ಹಾದಿಯನ್ನ, ಬದುಕಿನ ಹಾದಿಯನ್ನು ಕೂಡ ಅವರು ವಿಸ್ತರಿಸಿಕೊಂಡು ಬಂದಂಥವರು. ಜೊತೆಗೆ ಸಂಸ್ಕೃತ, ಆಂಗ್ಲ ಭಾಷೆ ಮತ್ತು ಕನ್ನಡದಲ್ಲಿ ಬಹಳ ಪ್ರೌಢಿಮೆಯನ್ನ ಉಳ್ಳಂತವರು ಲೀಲಾ ಪ್ರಕಾಶ್ ರವರು. ಅವರು ಕೇವಲ ನಮ್ಮ ಈ ನಾಡಿಗೆ ಮಾತ್ರ ಸೀಮಿತವಾಗಿಲ್ಲ, ನಾಡಿನಾಚೆಗೂ ಕೂಡ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಮ್ಮ ವಿದ್ವತ್ಪೂರ್ಣವಾದ ಮಾತುಗಳ ಮೂಲಕ, ಪ್ರವಚನಗಳ ಮೂಲಕ ಈಗಾಗಲೇ ಹೆಸರಾದಂಥವ್ರು. ಅದು ಅಕ್ಕ ಸಾಹಿತ್ಯ ಸಮ್ಮೇಳನ ಇರ್ಬೋದು, ನಾವಿಕ ಇರ್ಬೋದು, ಬೇರೆ ಬೇರೆ ಅವರು ಒಳ್ಳೆಯ ಪ್ರವಚನ ಪಟ್ಟು ಅಂತಲೇ ಅವರು ಕರೆಸ್ಕೊಂಡಂಥವ್ರು. ಅಂದ್ರೆ ಅವರ ಆಳದ ಅಧ್ಯಯನ ಮತ್ತೆ ವಿಸ್ತಾರ ಅಷ್ಟು ದೊಡ್ಡದು. ತಂದೆಯವರು ಹೇಗೆ ಸಂಸ್ಕೃತ ವಿದ್ವಾಂಸರಾಗಿ ಇಡೀ ನಾಡಿನಲ್ಲೇ ಚಿರಪರಿಚಿತರಾಗಿದ್ರು, ಅದೇ ಹಾದಿನಲ್ಲಿ ತಮ್ಮ ಈ ಸಾಹಿತ್ಯದ ಬದುಕನ್ನು ಕೂಡ, ಸಾಹಿತ್ಯದ ಯಾನವನ್ನು ಕೂಡ ಮುಂದುವರಿಸಿಕೊಂಡು ಬಂದಂಥವ್ರು. ಅನೇಕ ವೇದಿಕೆಗಳಲ್ಲಿ ತಮ್ಮ ವಿದ್ವತ್ಪೂರ್ಣವಾದ ಮಾತುಗಳ ಮೂಲಕ ಅವರಿಗೆ ಯಾವ ವಿಷಯವನ್ನು ಕೊಟ್ಟರೆ ಮಾತನಾಡಲಾಗಿಲ್ಲ, ಏನು ಆಡುಮುಟ್ಟದ ಸೊಪ್ಪು ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಎಲ್ಲ ವಿಚಾರಗಳನ್ನು ಕುರಿತು ಮಾತನಾಡಬಹುದು. ಅದು ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಉಪನಿಷತ್ತು ಇರ್ಬೋದು, ವೇದಗಳಿರ್ಬೋದು, ಯಾವುದೇ ಒಂದು ವಿಚಾರವನ್ನು ಕೊಟ್ಟರು ಕೂಡ, ಮತ್ತು ಅನೇಕ ಸಂಸ್ಕೃತ ಕೃತಿಗಳನ್ನು ಕೂಡ ಅವರು ಕನ್ನಡಕ್ಕೆ ಅವರು ಭಾಷಾಂತರ ಮಾಡೋದ್ರ ಮೂಲಕ ಕನ್ನಡದ ಓದುಗರಿಗೂ ಕೂಡ ಅದನ್ನ ತಿಳಿಸಿದ್ದಾರೆ. ಕನ್ನಡದಿಂದ ಸಂಸ್ಕೃತಕ್ಕೆ ಹೀಗೆ ಒಂದು ಭಾಷಾ ಬಾಂಧವ್ಯವನ್ನು ಕೂಡ ಮೆರೆದಂತವರು ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರು. ಈಗಾಗಲೇ ಅವರು 80ಕ್ಕೂ ಹೆಚ್ಚು ಕೃತಿಗಳನ್ನ ಶಾಶ್ವತ ಲೋಕಕ್ಕೆ ಕೂಡ ಮಾಡಿದಂಥವರು, ಅನೇಕ ವಿದ್ವತ್ಪೂರ್ಣವಾದ ಮಾತುಗಳಿಗೆ ಹೆಸರಾದಂಥವರು, ಮತ್ತು ನಮ್ಮ ದೇಶ ಸಾಯುವೇದ ಕಾರ್ಯದಲ್ಲೂ ಕೂಡ ಅವರು ಅಲ್ಲಿ ಪ್ರಾಧ್ಯಾಪಕರಾಗಿಯೂ ಕೂಡ ಕೆಲಸವನ್ನ ಮಾಡಿದಂಥವರು. ಇಂದಿಗೂ ಕೂಡ ಏನನ್ನಾದರೂ ಕೂಡ ಹೇಳಬೇಕೆನ್ನುವ ಒಂದು ಅಪಹಾಪಿಕೆ ಅವರಲ್ಲಿ ಇದ್ದೇ ಇರ್ತದೆ. ನೀವು ಏನೇ ಮಾತನಾಡ್ತಾ ಇದ್ರು ಕೂಡ ಅವ್ರು ಮುಂದೆ ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರು ಈಗ ಕೂತ್ಕೊಂಡು ಹೇಳ್ಬಿಡ್ತಾರೆ. ಅಂದ್ರೆ ಅಷ್ಟು ಅವರಿಗೆ ಅವರ ಅರಿವಿನ ಆ ಉದ್ದಗಳ ಇದೆಯಲ್ಲ, ಆ ವ್ಯಾಪ್ತಿ ಇದೆಯಲ್ಲ, ಅವರ ಅಧ್ಯಯನಶೀಲತೆ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ ನಾನಾದ್ರೂ ಕೂಡ ಅಂದ್ಕೊಂಡಿದ್ದೇನೆ. ಅಂದ್ರೆ ಅವ್ರಿಗೆ ಏನನ್ನಾದ್ರೂ ಕೂಡ ಹೇಳ್ಬೇಕು, ಏನನ್ನಾದ್ರೂ ಕೊಡಬೇಕು ಅನ್ನೋ ಒಂದು ಆ ಅಪಾಪಿಕೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಮೆಚ್ಚಬೇಕಾದಂಥದ್ದು. ಇಂಥ ಕಾರ್ಯಕ್ರಮಗಳನ್ನ ಮೇಲಿಂದ ಮೇಲೆ ಮಾಡೋದ್ರ ಮೂಲಕ ನಾವು ನೀವೆಲ್ಲರೂ ಕೂಡ ಇಲ್ಲಿ ಸೇರಿಗೂ ಕೂಡ ಬಹಳಷ್ಟು ಕಾರ್ಯಗಳಾದಂಥವ್ರು. ಅಂತ ವಿದ್ವಾಂಸರಾಗಿರುವಂತ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರು ಈಗಿನ ಅವರ ಮಹತ್ವದ ಕೃತಿಗಳನ್ನ ಇಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಅವರಿಗೆ ನಮ್ಮ ಈ 2 ಸಂಸ್ಥೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಕೃತಿಗಳು ತಮ್ಮ ಪ್ರಕಾಶನದ ಮೂಲಕ ಆ ಕೃತಿಗಳನ್ನ ಲೋಕಾರ್ಪಣೆ ಮಾಡುವಂತ, ಅದನ್ನು ಮುದ್ರಣಗೊಳಿಸಿ ಕೊಡುವಂತ ಕೆಲಸವನ್ನ ಕೇಶವ ಪ್ರಕಾಶ್ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಲೀಲಾ ಪ್ರಕಾಶ್ ಅವರ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಅವರಿಗೆ ಬೆನ್ನೆಲುಬಾಗಿದ್ದುಕೊಂಡು ಅವರ ಜೊತೆಗೆ ಹೆಜ್ಜೆಯನ್ನ ಹಾಕ್ತಾ ಅವರ ಸಾಹಿತ್ಯದ ಸೇವಾ ಕ್ಷೇತ್ರವನ್ನ ವಿಸ್ತರಿಸಿಕೊಂಡು ಹೋಗ್ಲಿಕ್ಕೆ ಬಹಳ ಪ್ರಮುಖ ಕಾರಣರು ನಮ್ಮ ಕೇಶವ ಪ್ರಕಾಶ್ ಅವರು. ಅವರು ಕೂಡ ಅವರು ಈ ಫರ್ಟಿಲೈಸರ್ ಸಂಘದ ಅದರ ಅಧ್ಯಕ್ಷರಾಗಿಟ್ಟುಕೊಂಡು ಅನೇಕ ಅವರ ಸಮಸ್ಯೆಗಳಿಗೂ ಕೂಡ ಅವರು ತಮ್ಮನ್ನು ವ್ಯಕ್ತಪಡಿಸಿಕೊಳ್ತಾ, ಜೊತೆಗೆ ಅವರ ಮಾವನವರ ಮತ್ತೆ ಅವರ ಪತ್ನಿಯವರ ಆ 2 ಸೇವಾ ಕ್ಷೇತ್ರಗಳಿಗೆ, ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಜೊತೆಗೆ ಕೈ ಜೋಡಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸುಸೂತ್ರವಾಗಿ ನಡೆಸ್ಕೊಂಡು ಬರುವಂತ ಕೆಲಸವನ್ನ ಕೇಶವ ಪ್ರಕಾಶ್ ಮಾಡ್ಕೊಂಡು ಬರ್ತಾರೆ. ಅವರ ಸರಳ ಸಜ್ಜನಿಕೆ, ಆತ್ಮೀಯತೆ, ಅವರ ಪ್ರೀತಿ ಇದೆಯಲ್ಲ, ನಾವ್ಯಾರು ಕೂಡ ಅವರನ್ನ ಮತ್ತೆ ತಿಂತರು ನೋಡಾಗಿಲ್ಲ. ಅಂದ್ರೆ ಅಷ್ಟು ಆತ್ಮೀಯತೆಯಿಂದ, ಅಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ನಡೆಸ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಬಹಳ ಒಂದು ದೊಡ್ಡವನ್ನ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಈ 2 ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾನು ಯಾಕೆ ಮೊದಲಿಗೆ ಇಬ್ಬರಿಗೂ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದ ರೂವಾರಿಗಳವರು, ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಸೇರಲಿಕ್ಕೆ ಬಹಳ ಪ್ರಮುಖವಾದ ಕಾರಣಗಳು. ಯಾವುದೇ ಕಾರಣಕ್ಕೂ ಅವರು ಬಿಟ್ಟೋಗಬಾರದು ಅನ್ನೋ ಕಾರಣಕ್ಕಾಗಿ ನಾನು ಅವರನ್ನ ಆರಂಭದಲ್ಲೇ ನಾನು ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತು ಜೊತೆಗೆ ಇದರಿಂದ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಮತ್ತೊಬ್ಬ ಕಾರಣರು ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು. ಸಿಪಿಕೆಯನ್ನು
3 ಅಕ್ಷರದಿಂದಲೇ ಇಡೀ ನಾಡಿನಾದ್ಯಂತ ಸಾಹಿತ್ಯ ಲೋಕದಲ್ಲಿ ಖ್ಯಾತಿಯನ್ನ ಪಡ್ಕೊಂಡಂತವರು 400ಕ್ಕೂ ಹೆಚ್ಚು ಮೌಲಿಕವಾದ ಕೃತಿಗಳನ್ನು ಕೊಟ್ಟಂತವರು ಈ 87 ವರ್ಷದ ಹಿರಿತನದಲ್ಲೂ ಕೂಡ ಇನ್ನೂ ಕೂಡ ಅಧ್ಯಯನ ಅಧ್ಯಾಪನ ಬರವಣಿಗೆಯನ್ನ ತಮ್ಮ ಉಸಿರಾಗಿಸಿಕೊಂಡಂತವರು ನಮ್ಮ CPK ರವರು. ನಿರಂತರವಾಗಿ ಅವರು ಕೂಡ ಕನ್ನಡ, ಇಂಗ್ಲಿಷ್ ಮತ್ತೆ ಆಂಗ್ಲ ಮತ್ತು ಸಂಸ್ಕೃತ ಈ 3 ಭಾಷೆಯಲ್ಲೂ ಕೂಡ ಪ್ರೌಢಿಮೆಯನ್ನ ಉಳ್ಳಂತ CPK ರವರು ನಿರಂತರವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಭಾಗವಹಿಸೋದ್ರ ಮೂಲಕ ಅನೇಕ ವಿಚಾರಗಳನ್ನ ನಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಇಳಿವಯಸ್ಸಿನಲ್ಲೂ ಕೂಡ ಅವ್ರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಒಂದು ಟಿಪ್ಪಣಿಯಿಂದ ಬರೋದಿಲ್ಲ. ಇವತ್ತು ಕೂಡ ವಿದ್ಯಾರ್ಥಿಯ ರೀತಿಯಲ್ಲಿ ಅವರೆಲ್ಲವನ್ನೂ ಕೂಡ ಅವರು ಸಂಕ್ಷಿಪ್ತವಾಗಿ ಅದನ್ನ ಬರಹ ರೂಪದಲ್ಲಿ ತಗೊಂಡು ಬಂದು ಅದನ್ನ ಮಾತನಾಡುವಂತ ಒಂದು ಇನ್ನೂ ಕೂಡ ಆ ಒಂದು ಬದ್ಧತೆಯನ್ನ ಇಟ್ಕೊಂಡಿರುವಂತ ಈ ನಾಡಿನ ಹಿರಿಯ ವಿದ್ವಾಂಸರಾಗಿರುವಂತ ನೃಪತುಂಗ ಪಂಪನಂತ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿರುವಂತ ನಮ್ಮೆಲ್ಲರ ಮಾರ್ಗದರ್ಶಕರು ಕೂಡ ಆಗಿರುವಂತ ಡಾಕ್ಟರ್ CPK ರವರು ಇದರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸಿಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾರೆ. ಈ ಕಾರ್ಯಕ್ರಮದಲ್ಲಿ ಇವತ್ತೇನು 3 ಕೃತಿಗಳು ಲೋಕಾರ್ಪಣೆ ಆಗ್ತಾ ಇದೆ, ಅದನ್ನ ಲೋಕಾರ್ಪಣೆ ಮಾಡುವಂತ ಕೆಲಸವನ್ನ ಜವಾಬ್ದಾರಿಯನ್ನ ಡಾಕ್ಟರ್ ಡಿ ತಿಮ್ಮಯ್ಯನವರು ವಹಿಸಿಕೊಂಡಿದ್ದಾರೆ. ಅವರು ಮೊದಲಿಗೂ ಕೂಡ ಲೀಲಾ ಪ್ರಕಾಶ್ ಮತ್ತೆ ಕೇಶವ ಪ್ರಕಾಶ್ ಅವರ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ, ಅವರ ಕುಟುಂಬದ ಒಬ್ಬ ಸದಸ್ಯರಾಗಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಷ್ಟು ಅಭಿಮಾನ, ಅಷ್ಟು ಪ್ರೀತಿಯನ್ನ ಅವ್ರ ಮೇಲೆ ಇರಿಸಿಕೊಂಡಿರುವಂತದ್ದು ಈ ಕುಟುಂಬದವರು. ನಿರಂತರವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮೂಲಕ ಅವರೊಬ್ಬ ರಾಜಕಾರಣಿ, ಒಬ್ಬ ನಾನು ವಿಧಾನ ಪರಿಷತ್ತಿನ ಸದಸ್ಯ, ಶಾಸಕ ಅನ್ನೋ ಹಮ್ಮು ಬಿಮ್ಮು ಏನೂ ಇಲ್ಲದೆ ನಮ್ಮೆಲ್ಲರನ್ನ ಎಲ್ಲ ಕಾಲಕ್ಕೂ ಕೂಡ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ, ತಮ್ಮ ಸರಳ ಸಜ್ಜನಿಕೆಯಿಂದ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗೋದಕ್ಕೆ ಮುಂಚೆ ಎಷ್ಟು ಅವರು ಸರಳವಾಗಿದ್ದೋ ಅಷ್ಟೇ ಸರಳತೆಯನ್ನು ಕೂಡ ಇವತ್ತಿಗೂ ಕೂಡ ಮೈಗೂಡಿಸ್ಕೊಂಡಿದ್ದಾರೆ. ಇವತ್ತು ರಾಜಕಾರಣಿಗಳಂತ ತಕ್ಷಣ ಒಂದು ರಾಜಕೀಯದ ಹಂತವನ್ನು ಏರಿದ ತಕ್ಷಣ ಅವರನ್ನ ಮಾತಾಡೋದೇ ಒಂದು ಕಷ್ಟ. ಅಂತ ಒಂದು ಕಾಲಘಟ್ಟದಲ್ಲಿ ಈ ರೀತಿಯ ಬದ್ಧತೆ ಇರುವಂತ, ಪ್ರಾಮಾಣಿಕತೆ ಇರುವಂತ, ನಿಷ್ಠೆ ಇರುವಂತ ರಾಜಕಾರಣಿಗಳಿದಾರಲ್ಲ, ಇದು ಬಹಳ ಅಪೂರ್ವವಾದಂಥದ್ದು. ಆದ್ರೆ ಅದೇ ಪ್ರೀತಿ ವಿಶ್ವಾಸವನ್ನ ಅವತ್ತಿಗೂ ಮತ್ತೆ ಇಂದಿಗೂ ಉಳಿಸ್ಕೊಂಡು ಬಂದಂತವ್ರು ಡಾಕ್ಟರ್ ಡಿ ತಿಮ್ಮಯ್ಯನವರು. ಅವರು ಏನು ಕಕ್ಕುಂಡಿನಲ್ಲಿ ಪ್ರಿಯಾಪಟ್ಟಣದಲ್ಲಿ ಹಳೆಯ ಟ್ರಸ್ಟಿನ ಮೂಲಕ ಆ ಶರಣರನ್ನ ಮತ್ತಷ್ಟು ಈ 21ನೇ ಶತಮಾನದಲ್ಲೂ ಕೂಡ ಅವರ ವಿಚಾರಗಳನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಪತ್ರಿಕಾ ಸಂಪಾದಕರಾಗಿ ಮತ್ತು ಬರಹಗಾರರಾಗಿ ಮತ್ತು ಒಳ್ಳೆಯ ವಾಗ್ಮಿಗಳಾಗಿ ಅವರು ನಮ್ಮ ಜೊತೆಗಿರೋದು ಕೂಡ ನಮ್ಮ ಒಂದು ಶ್ರೇಷ್ಠತೆ ಅಂತ ಭಾವಿಸ್ಕೊಂಡಿದ್ದೀನ. ಇವತ್ತೇನು 3 ಕೃತಿಗಳ ಲೋಕಾರ್ಪಣೆ ಆಗ್ತಾ ಇದೆ, ಅದನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಆಗಮಿಸಿರುವ ಡಾಕ್ಟರ್ ಡಿ ತಿಮ್ಮಯ್ಯನವರಿಗೆ ನಾನು 2 ಸಂಸ್ಥೆಗಳ ಪರವಾಗಿ, ಕನ್ನಡದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೆ ಇದನ್ನ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಗೊಳ್ಳಲಿರುವ ಪುಸ್ತಕಗಳನ್ನ ಕುರಿತು ಅದರ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ನಮ್ಮ ಜೊತೆಗಿರುವಂತವರು ವಿದ್ವಾನ್ ಡಾಕ್ಟರ್ HV ನಾಗರಾಜರಾವ್ ರವರು. ಒಂದು ರೀತಿ ಇದು ವಿದ್ವತ್ಪೂರ್ಣವಾದ ಕಾರ್ಯಕ್ರಮ ಅಂತಲೇ ನಾನು ಭಾವಿಸಿದ್ದೇನೆ. ವೇದಿಕೆ ಮೇಲಿರುವ ಎಲ್ಲರೂ ಕೂಡ, ವೇದಿಕೆ ಮುಂಭಾಗದಲ್ಲಿರುವ ತಾವೆಲ್ಲರೂ ಕೂಡ ತಮ್ಮ ವಿದ್ವತ್ಪೂರ್ಣವಾದ ಮಾತುಗಳ ಮೂಲಕ, ತಮ್ಮ ವಿದ್ವತ್ಪೂರ್ಣವಾದ ಚಿಂತನೆಗಳ ಮೂಲಕ ತಾವೆಲ್ಲರೂ ಕೂಡ ಶ್ರೇಷ್ಠರಾದಂಥವ್ರು. ಅಂತಹ ಸಾಲಿನಲ್ಲಿ ಮೇರುಶಿಖರವಾಗಿರುವಂತವರು HV ನಾಗರಾಜರವರು ಸಂಸ್ಕೃತ ವಿದ್ವಾಂಸರಾಗಿ ರಾಷ್ಟ್ರೀಯ ಮನ್ನಣೆಯನ್ನ ಗಳಿಸಿಕೊಂಡಂತವರು ಕೂಡ ನಮ್ಮ HV ನಾಗರಾಜರವರು. ಅವರು ಇಂದಿಗೂ ಕೂಡ ಸುಧರ್ಮ ಏನು ಇಡೀ ರಾಷ್ಟ್ರದಲ್ಲೇ ಒಂದೇ ಒಂದು ಸಂಸ್ಕೃತ ಪತ್ರಿಕೆ ಅಂತ ಹೇಳಿದ್ರೆ ಸುಧರ್ಮ ಪತ್ರಿಕೆ, ಅದರ ಉಪಸಂಪಾದಕರಾಗಿದ್ದುಕೊಂಡು ಆ ಒಂದು ಪತ್ರಿಕೆ ಇಂದಿಗೂ ಕೂಡ ಗೌರವ ಸಂಪಾದಕರಾಗಿದ್ದುಕೊಂಡು ಇಂದಿಗೂ ಕೂಡ ಅದರ ಜೀವಂತಿಕೆಯನ್ನು ಉಳಿಸ್ಕೊಂಡು ಬಂದಿರುವಂತವರು HV ನಾಗರಾಜರವರು. ಅವರು ನಮ್ಮ ಮುಕ್ತಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಕೂಡ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮಗೆ ಬೆನ್ನು ತಟ್ಟೋದ್ರ ಮೂಲಕ, ಪ್ರೋತ್ಸಾಹ ನೀಡೋದ್ರ ಮೂಲಕ ಅವರು ಕೂಡ ಯಾವುದೇ ರೀತಿಯ ಒಂದು ದೊಡ್ಡಸ್ತಿಕೆಯನ್ನು ತೋರಿಸಿಕೊಳ್ಳದೆ ನಮ್ಮೆಲ್ಲರ ಜೊತೆಯೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ, ಅದರ ವಿಶೇಷವಾಗಿ ಆ ಸಂಸ್ಕೃತ ಭಾಷೆಯನ್ನ ಅವರು ನಿರಂತರವಾಗಿ ಮಾತನಾಡುವಂತ, ಮತ್ತೆ ಕನ್ನಡವನ್ನು ಕೂಡ ಅಷ್ಟೇ ಮೌಲಿಕವಾಗಿ ಮಾತನಾಡುವಂತ ಒಂದು ವಿಶೇಷತೆಯನ್ನು ಉಳ್ಳಂತವರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದು ಈ ಕೃತಿಯನ್ನ ಪರಿಚಯ ಮಾಡ್ಕೊಳ್ಳೋದು ಕೂಡ ಈ ಕೃತಿಗಳ ಮೌಲ್ಯವನ್ನು ಹೆಚ್ಚಿದೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೇನೆ. ಅವರಿಗೆ ನಮ್ಮ 2 ಸಂಸ್ಥೆಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಬಹಳ ಗೌರವದಿಂದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಈ ದಿನದ ಕೃತಿ ಅವರ ಕೃತಿಯೇ ಲೋಕಾರ್ಪಣೆ ಆಗ್ತಾರೆ. ಮತ್ತೆ ಅವರು ಮತ್ತೊಂದು ಕೃತಿಯನ್ನು ಕುರಿತು ಕೂಡ ಇಲ್ಲಿ ಮಾತನಾಡಿದ್ದಾರೆ. ಅವರು ಡಾಕ್ಟರ್ ಕಬಿನಾಳೆ ವಸಂತ ಭಾರದ್ವಾಜರವರು. ಈಗಾಗಲೇ ಆರಂಭದಲ್ಲಿ ರಂಗಣ್ಣ ಹೇಳಿದ ಹಾಗೆ ಯಾವುದೇ ಮುಲಾಜಿಗೂ ಒಳಗಾಗದೆ, ಯಾವುದರ ಹಿಂದೆಯೂ ಕೂಡ ಅವರು ಹೋಗದೆ ತಮ್ಮ ವಿದ್ವತ್ತು, ತಮ್ಮ ವಿನಯವನ್ನ ಇಟ್ಟುಕೊಂಡು ಸಾರಸ್ವತ ಲೋಕಕ್ಕೆ ಬಹಳ ಮೌಲಿಕವಾದ ಕೊಡುಗೆ ಕೊಟ್ಟಂತವರು. ಅವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದ್ರೂ ಕೂಡ
ಅಲ್ಲಿ ವ್ಯವಸ್ಥಾಪಕರಿದ್ರೂ ಕೂಡ ಕನ್ನಡ ಸಾಹಿತ್ಯದ ಸೆಳೆತದಿಂದ ಅದರಿಂದ ಬಂದಂತವರು. ಬಂದ ಮೇಲೆ ಅನೇಕ ಕಾರ್ಯಕ್ರಮಗಳನ್ನ, ಅನೇಕ ಕೃತಿಗಳನ್ನ ಪ್ರಕಟ ಮಾಡೋದ್ರ ಮೂಲಕ, ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮ ಉದ್ದತ್ಪೂರ್ಣ ಮಾತುಗಳ ಮೂಲಕ ನಮ್ಮನ್ನೆಲ್ಲವನ್ನು ಕೂಡ ಮಂತ್ರಮುಗ್ಧರನ್ನಾಗಿಸುವ ಜೊತೆಗೆ ಶತಾವಧಾನ, ಅಷ್ಟಾವಧಾನದಂತ ಬಹಳ ಶ್ರೇಷ್ಠ ಉದ್ದತ್ಪೂರ್ಣ ಕಾರ್ಯಕ್ರಮಗಳನ್ನ ಬಹಳ ಸುಲಲಿತವಾಗಿ ನಡೆಸಿಕೊಡುವಂತವರು ಕವಿರಾಜ ವಸಂತ ಭರದ್ವಾಜರವರು. ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿದ್ದಾಗಲೂ ಕೂಡ ಅವರು ಅದಕ್ಕೆ ಅಂಟಿಕೊಳ್ಳದೆ ಎಲ್ಲ ಒಂದು ಕಡೆ ಅವರ ಮಾತಿಗೆ ಚ್ಯುತಿ ಬಂದಂತ ಸಂದರ್ಭದಲ್ಲೂ ಕೂಡ ಅದನ್ನು ಧಿಕ್ಕರಿಸಿ ಹೊರಗಡೆ ಬಂದಂತವರು. ಯಾವುದೇ ಕಾರ್ಯಕ್ರಮವಾದರೂ ಸರಿ ಅವರಿಗೆ ಅಲ್ಲಿ ಒಪ್ಪಿತವಾದರೂ ಮಾತ್ರ ಆ ಸ್ಥಾನದಲ್ಲಿ ಇರ್ತಾರೆ. ಇಲ್ಲದವರಂತೂ ಎಂಥದೇ ಇದಾದ್ರೂ ಕೂಡ ಅವರು ಅದನ್ನ ತಿರಸ್ಕರಿಸುವಂತವರು. ಕಳೆದ ಬಾರಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿರೋದು ಕೂಡ ಅವರ ವಿದ್ವತ್ತಿಗೆ, ವಿನಯಕ್ಕೆ ಮತ್ತೆ ಅವರ ಸಾಹಿತ್ಯದ ಸೇವೆಗೆ ಸಂದಿರುವಂತ ಒಂದು ಮೌಲಿಕ ಅಂತ ನಾನಾದ್ರೂ ಕೂಡ ಅನ್ಕೊಂಡಿದ್ದೇನೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಎರಡು ಸಂಸ್ಥೆಗಳ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಮತ್ತೆ ಈ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತಂತವರು ರಂಗನಾಥ್ ಮೈಸೂರವರು. ಸವಿಕನ್ನಡ ಪತ್ರಿಕೆಯ ಸಂಪಾದಕರಾಗಿ ಹೊಯ್ಸಳ ಕರ್ನಾಟಕ ಸಂಘದ ಕನ್ನಡ ಸಂಘದ ಅವರು ಕಾರ್ಯದರ್ಶಿಗಳಾಗಿ ಮತ್ತು ಕನ್ನಡ ಸಾಹಿತ್ಯ ಕಲಾಕೂಟದ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿ ಅನೇಕ ಮೌಲಿಕವಾದ ಕೃತಿಗಳನ್ನು ಕೂಡ ಕೊಟ್ಟಂತವರು, ಒಳ್ಳೆಯ ವಾಗ್ಮಿಗಳು ಕೂಡ ಆಗಿರುವ ರಂಗನಾಥ್ ಮೈಸೂರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ನಮ್ಮ ಎರಡು ಸಂಸ್ಥೆಗಳ ಮೇಲಿನ ಗೌರವದಿಂದ ಮತ್ತೆ ಲೀಲಾ ಪ್ರಕಾಶ್ ರವರು ಮತ್ತೆ ಕಬಿನಾಲೆ ಅವರ ಕೃತಿಗಳ ಲೋಕಾರ್ಪಣಾ ಸಂದರ್ಭದಲ್ಲಿ ಅವರ ಮೇಲಿನ ಪ್ರೀತಿಯಿಂದ ಅನೇಕ ಗಣ್ಯರು ಇಲ್ಲಿಗೆ ತಾವೆಲ್ಲರೂ ಕೂಡ ಆಗಮಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಎಂ ಜೆ ಅರಸರವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ವೈ ಡಿ ರಾಜಣ್ಣನವರು ನಮ್ಮ ಜೊತೆಗಿದ್ದಾರೆ. ಮತ್ತು ನಮ್ಮ ಮೈಸೂರಿನ ಇಬ್ಬರು ಸಾಮಾಜಿಕವಾಗಿ ಸಮಾಜಮುಖಿಯಾಗಿ ನಮ್ಮೆಲ್ಲರಿಗೂ ಕೂಡ ಬೆನ್ನು ತಟ್ಟುವಂತ ಇಬ್ಬರು ಸಹೋದರಿಯರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಡಾಕ್ಟರ್ ಪುಷ್ಪಾ ಅಯ್ಯಂಗಾರ್ ಮತ್ತೆ ಡಾಕ್ಟರ್ ವೈದೇಹಿ ಅವರು, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ನಮ್ಮ ಹಿಮಾಲಯ ಫೌಂಡೇಶನ್ ಪ್ರತಿಷ್ಠಾನದ ಅನಂತರವರು, ಸಮಾಜಮುಖಿ ಚಿಂತಕರು ಮತ್ತೆ ನಮ್ಮ ಮಾರ್ಗದರ್ಶಕರು ಆದ ಕೆ ರಘುರಾಮ್ ವಾಜಪೇಯಿ ಅವರು, ಆರ್ ಎ ಕುಮಾರ್ ಅವರು, ವಸುಂಧರಾ ಫಿಲಿಯೋಸಾರ್ ಅವರು ಮತ್ತು ನಮ್ಮ ಉಷಾ ನರಸಿಂಹನ್ ರವರು, ಶ್ರೀಮತಿರವರು, ರತ್ನ ಆಲಪಗೌಡರು, ಅನೇಕರು, ಇಂದಿರಾ ಪಾಟೀಲ್ ರವರು, ಶಾಂತ್ ಕುಮಾರ್ ಅವರು, ನಮ್ಮ ಕೆರೋಡಿ ಲೋಲಾಕ್ಷಿ ಅವರು ಮತ್ತು ಯಶೋಧ ರಾಮಕೃಷ್ಣರವರು, ನಮ್ಮ ನೀಲಕಂಠ ನಾಯಕಿ ತಮ್ಮಣ್ಣಗೌಡರು, ಅನೇಕ ಗಣ್ಯ, ನಮ್ಮ ಕೆ ವಿ ರಮೇಶ್ ರವರು, ಹೀಗೆ ಅನೇಕ ಗಣ್ಯರು ಇರುವ ಎಲ್ಲರ ಹೆಸರನ್ನು ಕೂಡ ಹೇಳಬಹುದಾದಂತ ವ್ಯಕ್ತಿತ್ವವುಳ್ಳಂತ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತು ನಮ್ಮ ಪರಮೇಶ್ ಉದ್ನಳ್ಳಿರವರು ಕೂಡ ಆರಂಭದಲ್ಲಿ ಗೀತೆಗಳನ್ನು ಆಡೋದ್ರ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ, ಮಾಧ್ಯಮದ ಬಂಧುಗಳಿಗೂ ಕೂಡ ಸ್ವಾಗತವನ್ನ ಕೋರಿ, ನಮ್ಮ ರಾಜಶೇಖರ್ ಕದಂಬರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ನನ್ನ ಈ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳಿಗೆ ಮುಕ್ತಾಯವನ್ನು ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಕನ್ನಡ. ನಮಸ್ಕಾರ. ಡಾಕ್ಟರ್ ಕೆ ಕೃಷ್ಣಮೂರ್ತಿ ಸಂಶೋಧನಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮೈಸೂರು ಮತ್ತು ವಿದ್ಯುತ್ ಪ್ರಕಾಶನ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ 3 ಪುಸ್ತಕಗಳ ಲೋಕಾರ್ಪಣೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಕುವೆಂಪು, ಶ್ರೇಷ್ಠ ರಾಷ್ಟ್ರಕವಿ ಕುವೆಂಪು ಅವರ ಶಿಷ್ಯರು ಮತ್ತು ದಿವಂಗತ ಬಸವ ದೇಶವರ ಪರಮಾತ್ಮರು ಮತ್ತು ಮೈಸೂರಿನಲ್ಲಿರ್ತಕ್ಕಂಥ
ಅತ್ಯಂತ ಹಿರಿಯ ಸಾಹಿತಿಗಳಲ್ಲಿ ಸಾಹಿತಿಗಳು ನಮ್ಮೆಲ್ಲರ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರಿಗೆ ನಾನು ಮೊದಲಿಗೆ ಹೊಂದಿಸಿ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ವಿದ್ವಾನ್ ಡಾಕ್ಟರ್ ಎಚ್ ವಿ ನಾಗರಾಜ್ ಅವರವರು ಬಹುಶ್ರುತ ವಿದ್ವಾಂಸರು ಮತ್ತು ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರು. ಅವರ ಒಂದು ಪುಸ್ತಕದ ಪರಿಚಯವನ್ನು ಕೂಡ ನಮ್ಮ ವೇದಾವತಿ ಪ್ರಕಾಶನ ಮಾಡ್ತಾ ಇದ್ದಾರೆ. ಅದು ಪಂಚತಂತ್ರ ಭಾಗ 1. ಮತ್ತು ಅದೇ ರೀತಿ ಈ ಕಾರ್ಯಕ್ರಮದ ನಿರೂಪಕರು ಕೇಂದ್ರ ವ್ಯಕ್ತಿ ಮತ್ತು ಕೇಂದ್ರ ಶಿಲ್ಪಿಯಾಗಿರ್ತಕ್ಕಂತಹ ಮತ್ತು ಹರಿದಾಸರ ಮುಡಿಗೆಗಳನ್ನು ಇಲ್ಲಿ ಈ ದಿನ ಬಿಡುಗಡೆ ಮಾಡತಕ್ಕಂಥ ಕೃತಿಯ ಲೇಖಕರು ಆಗಿರ್ತಕ್ಕಂತಹ ಕಬ್ಬಿನಾಲಿ ವಸಂತ ಭಾರದ್ವಾಜರವರೇ ಮತ್ತು ಈ ಕೃತಿಯ ಕಬ್ಬಿನಾಲಿ ಹರಿದಾಸ ಈ ಕಾರ್ಯಕ್ರಮದ ರೂವಾರಿಗಳು ಕೇಂದ್ರ ವ್ಯಕ್ತಿ ಮತ್ತು ಕೇಂದ್ರ ಶಕ್ತಿ ಲೀಲಾ ಪ್ರಕಾಶ್ ಅವರು ಮತ್ತು ನಮ್ಮ ಪ್ರಕಾಶ್ಜಿಯವರು. ಅವರು ಈ ಒಂದು ಹರಿದಾಸರ ಮುಡಿಗೆಗಳನ್ನು ಇವೆಲ್ಲವೂ ಲಿಖಿತ ಮತ್ತು ಹಾಗೆ ಎಲ್ಲಕ್ಕಿಂತ ಮತ್ತು ಪ್ರಕಾಶ್ ಅವರೇ ಮತ್ತು ಕಬ್ಬಿನಾಲಿ ವಸಂತ ಭಾರದ್ವಾಜರವರೇ ಮತ್ತು ಇಲ್ಲಿ ಆಸಕ್ತರಾಗಿರ್ತಕ್ಕಂಥ ಈ ಒಂದು ಸ್ವಾಗತವನ್ನು ಬಹಳ ಸುದೀರ್ಘವಾಗಿ ಮಾಡಿದಂಥ ಮಾಜಿ ಸಭಾಧ್ಯಕ್ಷ ಚಂದ್ರಶೇಖರ್ ಅವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಚುಟುಕು ಚಕ್ರವರ್ತಿ ಡಾಕ್ಟರ್ MGR ಅವರೇ ಮತ್ತು ನಿಕಟಪೂರ್ವ ಕಸಾಪ ಅಧ್ಯಕ್ಷರು ಆದಂಥ ಡಾಕ್ಟರ್ ರಾಜಣ್ಣವರೇ ಈ ಥರ ನಮ್ಮ ಸ್ವಾಗತ ಭಾಷಣ ಹೇಳ್ತಿದ್ರು. ಮದುವೆ ಗಂಡು ಬಂದಾಗ ಬಂದರು ಅಂತ ಯಾವಾಗಲೂ ಅತ್ಯಾಕರ್ಷಕವಾಗಿರ್ತಕ್ಕಂಥ ಯುವಕರತೆ ಮಾಡ್ತಕ್ಕಂಥ ಮತ್ತು ಯುವ ಶಕ್ತಿಯನ್ನು ತುಂಬಿರ್ತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಲಿ ಅಧ್ಯಕ್ಷರಾದಂಥ ಮನೆಗೆರೆ ಗೋಪಾಲ್ ಅವರೇ ಹಾಗೂ ನಮ್ಮ ಹಿರಿಯ ಸಾಹಿತಿಗಳಾದ ರಾಜಶೇಖರ್ ಕದಂಬರವರೇ ಮತ್ತು ಕೇರಳ ಸಾಹಿತಿ ರಂಗಣ್ಣರವರೇ, ಅನಂತರವರೇ, ಮೈಸೂರಿನ ಸಾಹಿತಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿರ್ತಕ್ಕಂಥ ಕರ್ನಾಟಕ ವಾಜಪೇಯಿ ಅವರವರೇ ಮತ್ತು ನಮ್ಮ ಚಂದ್ರಶೇಖರ್ ಅವರು ಹೇಳಿದಾಗೆ ಸಾಹಿತಿ ಸಹೋದರಿಯರು ಆದಂಥ ವೈದ್ಯ ಮತ್ತು ಪುಷ್ಪವಾಹಿನಿಯ ಸಹೋದರಿಯರೇ ಮತ್ತು ಎಲ್ಲ ಸಾಹಿತ್ಯಾಭಿಮಾನಿಗಳೇ ಮತ್ತು ಬಂಧುಗಳೇ, ಇದೊಂದು ಅಪೂರ್ವವಾದಂತಹ ಸಂದರ್ಭ. 3 ಪವಿತ್ರ ಗ್ರಂಥಗಳನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ಹೇಳೋದು ಕೂಡ ನಾನು ನಿಜವಾಗ್ಲೂ ಕೂಡ ನಾನು ಹೆಮ್ಮೆ ಪಟ್ಕೋಬೇಕಾಗಿದೆ ಮತ್ತು ನಿಜವಾಗ್ಲೂ ಕೂಡ ಉದ್ದೇಶವಂತ ಅಂತ ಹೇಳ್ತೀನಿ. ಈ 3 ಕೃತಿಗಳಲ್ಲಿ ಪಂಚತಂತ್ರ ಭಾಗ 1 ಮಿತ್ರ ವೇದಗಳ ಪವಿತ್ರವಾದಂಥ ಡಾಕ್ಟರ್ ಲೀಲಾ ಪ್ರಕಾಶ್ ಅವರು ವಿ ನಾಗರಾಜ್ ಅವರ ಕೃತಿಯನ್ನು ಅದನ್ನು ಅನುವಾದ ಮಾಡಿದ್ದಾರೆ. ಅದೇ ರೀತಿ ಹರಿದಾಸರ ಮುದಿಗೆಗಳು ಇದನ್ನ ಕಬ್ಬಿನಾಲಿ ವಸಂತರವರ ಲೇಖಕರು ಅದನ್ನು ಕೂಡ ಅನುವಾದ ಮಾಡಿದ್ದಾರೆ ಲೀಲಾ ಪ್ರಕಾಶ್ ಅವರು. ಮತ್ತು ಭಗವದ್ಗೀತೆಯ ಸಾರ ಇದನ್ನು ಕೂಡ ಕಬ್ಬಿನಾಲಿ ವಸಂತರವರ ಈ 3 ಕೃತಿಗಳನ್ನು ಪ್ರಕಾಶ್ ರಾಯ್ ಲೀಲಾವತಿ ಪ್ರಕಾಶ್ ಅವರು ಮಾಡಿದ್ದಾರೆ. ಲೀಲಾವತಿ ಪ್ರಕಾಶ್ ಅವರ ವಿಶೇಷ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಬಹಳ ಸಕ್ರಿಯವಾಗಿ ಸಾಹಿತ್ಯಕ್ಕೆ ತೊಡಗಿಸೋದ್ರ ಜೊತೆಗೆ ಸದಾ ಬೇರೆ ಬೇರೆ ನೋಡಿದಾಗಿನಿಂದ ಈ ದಿನದವರೆಗೆ ಅವರ ಕಾರ್ಯ ಚತುರತೆ, ಕಾರ್ಯ ದಕ್ಷತೆ ಮತ್ತು ಸಾಹಿತ್ಯ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾದ ವ್ಯಕ್ತಿತ್ವ. ನಾನು ಒಂದು ಪುಸ್ತಕ ಅವರ 60ನೇ ವರ್ಷದ ಪುಸ್ತಕವನ್ನು ನೋಡ್ತಾ ಇದ್ದೆ. ನೋಡ್ತಾ ಇದ್ದಾಗ ಸುಮ್ಮನೆ ಹಾಗೆ ಕೊಂಡಾಯಿಸಿದಾಗ ಅವರ ತಂದೆಯವರು ಒಂದು ಹೇಳ್ತಾರೆ. ಅವರ ತಂದೆಯವರು ಪೂಜೆ ತಂದೆ ಇವರಿಗೆ ಕೃಷ್ಣಮೂರ್ತಿ ಅವರಿಗೆ 7ನೇ
ಏಳನೇ ಮಗಳಿಗೆ ಅವರು ಹೇಳ್ತಾರೆ ಅವರು ಅವರ ಹುಟ್ಟು 18 ಏಪ್ರಿಲ್ 1960. ಅಲ್ಲಿ ಒಂದು ಭವ್ಯ ಬಂಗಲೆ. ಈಗ ನಮಗೆ 2 ರೂಮ್ ಇದ್ರೆ ಕಷ್ಟ. ಅದು ಕರುಣೆ ಮಾಡ್ತಾರೆ. 6 ರೂಮ್ಗಳಿದ್ದು ಅಂತ ಹೇಳ್ತಕ್ಕಂಥದ್ದು. 6 ರೂಮು, 3 ಹಾಲ್ಗಳು. ಲೆಕ್ಕ ಹಾಕೊಂಡು ಎಷ್ಟು ಇಲ್ಲಿ ಹೋಗ್ಬೇಕಂತ ಕ್ವಾರ್ಟರ್ಸ್ ತಂದೆಯವರು ಪ್ರಾಧ್ಯಾಪಕರಾಗಿದ್ದಾರೆ. ಈ ಹುಟ್ಟಿದಾಗ ನಂತರ 7 ಮಕ್ಕಳಲ್ಲಿ ಇದು ಮಾಡಿದ್ರು. ಈ ಮಗಳು ಇವರಿಗೆ ಇವ್ರ ಜಾತಕ ಹೇಳ್ಬೇಕು ಅಂತಂದ್ರೆ ಅಮೋಘ ಜಾತಕ. ಅಮೋಘ ನಕ್ಷತ್ರದಲ್ಲಿ ಹುಟ್ಟಿದವರಂತೆ. ಇವರಿಗೆ ಗಜಕೇಶರಿ ಯೋಗ ಇರ್ತಕ್ಕಂಥ 64 ಕಲೆಗಳಲ್ಲೂ ಕೂಡ ಇವರು ಪ್ರಸಿದ್ಧಿ ಆಗ್ತಾರೆ, ಪಾರಂಗತ ಆಗ್ತಾರೆ ಅಂತ ತಂದೆಯವರೇ ಹೇಳಿರ್ತಕ್ಕಂಥದ್ದು. ಇನ್ಯಾರಿಲ್ಲ, ಪೂಜೆ ತಂದೆಯವರು ಹೇಳಿರ್ತಕ್ಕಂಥದ್ದು. ಅದನ್ನು ಅಕ್ಷರಶಃ ನಡೆಸ್ತಾ ಇದ್ದಾರೆ ಅವರು. ಅದೇ ರೀತಿ ಅವರು ಆಕ್ಟಿವಾಗಿದ್ದಾರೆ. ಯಾಕೆಂದರೆ ತಂದೆಯವರ ಆಶೀರ್ವಾದ, ತಂದೆಯವರ ಹೆಸರು ಮತ್ತು ಇವರ ಕಾಯಕ ಮತ್ತು ಇವರ ಶ್ರದ್ಧೆ, ಇವರ ಶ್ರಮ ಎಲ್ಲವನ್ನೂ ತಗ್ಗಿಸ್ಕೊಂಡಿರ್ತಕ್ಕಂಥ ನಿಜವಾಗ್ಲೂ ನಾವು ಬಹಳ ಸಂತೋಷ. ಜೊತೆಗೆ ನಾವು ಇನ್ನೊಂದು ಹೆಚ್ಚು ಅಂತ ಹೇಳಿದ್ರೆ ನಮ್ಮ ಪ್ರಕಾಶ್ ದೇವರು ನಾವೆಲ್ಲ ಒಂದೇ ಊರಿನವರು. ನಮ್ಮ ಊರಿನ ಸೊಸೆ ಅಂತ ಹೇಳಿದ್ರೆ ನಮಗೆ ಸೌಭಾಗ್ಯ. ಯಾಕೆಂದರೆ ಹುಣಸೂರಿನಲ್ಲಿ ಚಿಲ್ಕೋನ್ ಹಾಕಿದ್ರೆ ಬಹಳ ಬುದ್ಧಿಜೀವಿಗಳು ಇರ್ತಕ್ಕಂಥ ಹುಣಸೂರು ತಾಲೂಕಲ್ಲಿ ಬಹಳ ಬುದ್ಧಿಜೀವಿಗಳು. ನಾವೆಲ್ಲ ಸ್ಟೂಡೆಂಟ್ಸ್ ಆಗಿ ಇನ್ನೂ ಆಗಿದ್ದಾಗಲೇ ಕನ್ನಡದಲ್ಲಿ ಡಾಕ್ಟರ್ ಸುಬ್ರಾವ್ ಅಂತ ಅವರು ಕನ್ನಡದಲ್ಲಿ ಮೊದಲನೇ ಚಲನಚಿತ್ರ ಮಾಡಿದರು, ಗೌರಿ ಚಿತ್ರದಲ್ಲಿ. ಅವರು ಹುಣಸೂರಿನಲ್ಲಿ ಫಸ್ಟ್ MBBS ಮಾಡಿದ್ದು ಅವರು, 2ನೇ ನಾನು. ಅವರೀಗ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ ಅದರಿಂದ ಚಿಲ್ಕುಂದಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ಬಹಳ ಬುದ್ಧಿವಂತರು. ಆ ಒಂದು ಹಿನ್ನೆಲೆ ಬಂದಿರತಕ್ಕಂಥ ಪ್ರಕಾಶ್ ಅವರು ಕೂಡ ಅಷ್ಟೇ ಬಾಬಾ ನೀಲಾವತಿ ಜೊತೆಲೆ ಅವರ ಒಂದು ಸಹಜೀವನ, ಸಹಬಾಳ್ವೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ನಿರ್ದೇಶಕರಾಗಿದ್ದಾರೆ. ಅವರು ಕೂಡ ನಾನು ಅಭಿನಂದಿಸ್ತೇನೆ. ಮತ್ತು ಈ ಒಂದು ಕೃತಿಗಳ ಬಗ್ಗೆ ಮಾತಾಡೋದ್ರಲ್ಲಿ ಭಾಳ ಇದೆ, ಮಾತಾಡ್ತಾರೆ. ಇಷ್ಟು ನಾನು ಹೇಳಿ ಈ ಒಂದು ಪುಣ್ಯದ ಕೆಲಸವನ್ನು ನನ್ನ ಕೈಯಿಂದ ಬಿಡುಗಡೆ ಮಾಡಿಸೋಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞನಾಗಿದ್ದೇನೆ. ಅಷ್ಟನ್ನು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. The contribution of this country to the whole world, to the literature of the world was this. ಈ ಪಂಚತಂತ್ರ ಅಂತಕ್ಕಂಥದ್ದು ಆ ರೀತಿಯಾಗಿ ಜಗದ್ವ್ಯಾಪಿ ಆಯಿತು. ಇಂಥ ಒಂದು ಪಂಚತಂತ್ರದ ಕಥೆಗಳನ್ನು ನಾವು ಮುಂದೆ ಇಟ್ಕೊಂಡಿದ್ದೀವಿ. ಇವುಗಳನ್ನು ಓದಬೇಕು, ತಿಳಿದುಕೊಳ್ಬೇಕು. ಆದ್ರೆ ಪ್ರಪಂಚದ ಸ್ಥಿತಿ ಏನು? ಇವತ್ತಿಗೂ ಕೂಡ ಪ್ರಪಂಚದಲ್ಲೆಲ್ಲ ಲೆಕ್ಕ ಹಾಕಿದ್ರೆ ಸಹಸ್ರಾರು ಭಾಷೆಗಳಿವೆ. ಫ್ರೆಂಚ್ ಭಾಷೆಯಲ್ಲಿರ್ತಕ್ಕಂಥ ಶ್ರೇಷ್ಠವಾದ ಸಾಹಿತ್ಯವನ್ನು ನಾನು ಓದಕ್ಕಾಗುತ್ತಾ? ನಾನು 2003-2004 ಇಸ್ರೇಲಿನ ಜೆರೂಸಲೆಂಗೆ ಹೋಗಿದ್ದೆ. 1 ವರ್ಷ ಅಲ್ಲಿದ್ದೆ. ಅಲ್ಲಿ ವಿಶ್ವವಿದ್ಯಾನಿಲಯದ ಗ್ರಂಥಾಲಯದಲ್ಲಿ ಸಹಸ್ರಾರು ಪುಸ್ತಕಗಳು. ಆದರೆ ನಾವು ಆ ವಿಷಯದಲ್ಲಿ ಸಂಪೂರ್ಣವಾಗಿ ಕುರುಡರು. ಏಕೆ ಅಂತಂದ್ರೆ ಆ ಪುಸ್ತಕಗಳೆಲ್ಲ ಇರತಕ್ಕಂಥದ್ದು ಹೀಬ್ರೂ ಭಾಷೆ ಒಳಗೆ. ಹೀಬ್ರೂ ಭಾಷೆಯನ್ನ ಬರೆಯುವಂತಹದ್ದು ಉರ್ದುವಿನ ಹಾಗೆ ಬಲಗಡೆಯಿಂದ ಎಡಗಡೆಗೆ, ನಮ್ಮ ಭಾಷೆ ಹಾಗೆ ಎಡಗಡೆಯಿಂದ ಬಲಗಡೆಗೆ ಬರೆಯೋದಲ್ಲ. ಆ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳನ್ನು ನಾವು ನೋಡ್ತಿದ್ವಿ. ಹಾಗೆ ನಮ್ಮ ದೇಶದ ಭಾಷೆಯಾದ ಸಂಸ್ಕೃತವಾದರೂ ಇಂದು ಅನೇಕ ಜನರಿಗೆ ಅದು ಅಪರಿಚಿತ. ಈ ಕಾರಣದಿಂದ ಇವತ್ತಿನ ಅತ್ಯಂತ ಮುಖ್ಯವಾದ ಅವಶ್ಯಕತೆ ಏನು ಅಂತಂದ್ರೆ, ಜಗತ್ತಿನ ಎಲ್ಲ ಭಾಷೆಗಳ ಶ್ರೇಷ್ಠ ಕೃತಿಗಳನ್ನು ಕೂಡ ನಾವು ಕನ್ನಡಕ್ಕೆ ತರಬೇಕು. ಕನ್ನಡದ ಶ್ರೇಷ್ಠ ಕೃತಿಗಳನ್ನ ಬೇರೆ ಭಾಷೆಗಳಿಗೆ ಕೊಟ್ಟ ಹಾಗೆ ಅದು ಆಫ್ರಿಕನ್ ಭಾಷೆಗಳಲ್ಲಿರಲಿ, ಹೀಬ್ರೂ ಭಾಷೆಯಲ್ಲಿರಲಿ, ಫ್ರೆಂಚ್ ಭಾಷೆಯಲ್ಲಿರಲಿ, ನಮ್ಮ ಭಾಷೆಗೆ ಬರಬೇಕು. ಇದು
ಅನುವಾದಕರು ಮಾಡಬೇಕಾಗಿರ್ತಕ್ಕಂಥ ಬಹಳ ದೊಡ್ಡ ಕೃತ್ಯ. ದಿಸ್ ಈಸ್ ಅವರ್ ಪ್ರೈಮ್ ಡ್ಯೂಟಿ. ನಾವು ಬೇರೆ ಭಾಷೆಯಲ್ಲಿರ್ತಕ್ಕಂಥ ಗ್ರಂಥಗಳನ್ನ ಕನ್ನಡಕ್ಕೆ ತಂದುಕೊಳ್ಬೇಕು. ಹಾಗೆ ಮಾಡಿದ್ರೆ ಮಾತ್ರ ಕನ್ನಡದ ಶ್ರೀಮಂತಿಕೆ ಹೆಚ್ಚಾಗುತ್ತೆ. ಆದ್ದರಿಂದ ಆ ಕೆಲಸವನ್ನ ಡಾಕ್ಟರ್ ಲೀಲಾ ಪ್ರಕಾಶ್ ಅವರು ಇವತ್ತು ಮಾಡಿದ್ದಾರೆ. ಪಂಚತಂತ್ರವನ್ನ ಒಂದು ಭಾಗವನ್ನು ತಂದಿದ್ದಾರೆ, 5 ಭಾಗಗಳನ್ನು ಕೂಡ ತರ್ತಾರೆ. ಅದಕ್ಕೂ ಕೂಡ ಸಂಕಲ್ಪವನ್ನು ಮಾಡಿದ್ದಾರೆ. ಮೊದಲನೆಯದು ಮಿತ್ರ ಲಾಭ, ಮಿತ್ರ ಭೇದ, ಎರಡನೇದು ಮಿತ್ರ ಸಂಪ್ರಾಪ್ತಿ. ಆದ್ದರಿಂದ ಮಿತ್ರ ಭೇದವನ್ನ ಆ ಒಂದು ಭಾಗವನ್ನ ತಂದಿದ್ದಾರೆ. ಅನುವಾದ ಅಂಬೋದಿದೆ ನೋಡಿ, ಬಹಳ ಕಷ್ಟವಾದ ಕೆಲಸ. ಏನು ಅಲ್ಲಿರೋದ್ ನೀವು ಈ ಭಾಷೆಗೆ ಹಾಕಿದ್ರಾಯ್ತು ಅಂತ ಅನ್ಕೊಳಕ್ ಆಗಲ್ಲ. ಅನೇಕ ವೇಳೆಯಲ್ಲಿ ಮೂಲದ ಅಭಿಪ್ರಾಯಕ್ಕೂ ಅನುವಾದದ ಅಭಿಪ್ರಾಯಕ್ಕೂ ಅಜಗಜಾಂತರ ಇರುತ್ತೆ. ಟ್ರಾನ್ಸ್ಲೇಟರ್ಸ್ ಆರ್ ದಿ ಟ್ರೈಟರ್ಸ್ ಆಫ್ ರೈಟರ್ಸ್. ಎಷ್ಟೋ ಭಾಗದಲ್ಲಿ ಮೂಲಕಾರನಿಗೆ ಆ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗುತ್ತೆ. ಒಂದ್ಸಲ ನಾವೊಂದು ಪದವನ್ನ ಟ್ರಾನ್ಸ್ಲೇಟ್ ಮಾಡೋಕ್ ಕೊಟ್ಟಿದ್ದೆ, ಕೃಷ್ಣನ ಉಪದೇಶ. ಈಗೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರ್ತಲ್ಲ, ಅದಕ್ಕೆ ಕೊಟ್ಟಿದ್ದು. ಅದು ಕೊಟ್ಟಿದ್ದಂತ ಟ್ರಾನ್ಸ್ಲೇಷನ್ ಏನು ಅಂದ್ರೆ ಕೃಷ್ಣಾಸ್ ಡೆಪ್ಯೂಟಿ ಕಂಟ್ರಿ ಅಂತ. ಉಪ ಅಂತಂದ್ರೆ ಡೆಪ್ಯೂಟಿ ಅಂತಿದೆ, ಉಪಮಂತ್ರಿ, ಉಪಮುಖ್ಯಮಂತ್ರಿ. ದೇಶ ಅಂದ್ರೆ ಕಂಟ್ರಿ ಅಂತಿದೆ, ಅದಕ್ಕೋಸ್ಕರ ಕೃಷ್ಣಾಸ್ ಡೆಪ್ಯೂಟಿ ಕಂಟ್ರಿ ಅಂತ. ಒಬ್ಬರು ಒಂದು ಭಾಷೆಯಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಇನ್ನೊಂದು ಭಾಷೆಗೆ ತರ್ತಕ್ಕಂಥದ್ದು ಬಹಳ ಕಷ್ಟವಾದಂತ ಕೆಲಸ. ಅದು ಪಂಚತಂತ್ರದಂತಹ ಗ್ರಂಥವನ್ನು ತರಬೇಕಾದ್ರೆ ಅದರಲ್ಲಿ ಅತ್ಯಂತ ಸೂಕ್ಷ್ಮವಾದಂತಹ ಅನೇಕ ವಿಷಯಗಳು ಇರುತ್ತವೆ. ಆ ಒಂದು ಕೆಲವು ಪದಗಳಿಗೆಲ್ಲ ಕನ್ನಡದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಕೊಡೋದು ಅಂಬುದು ಕೂಡ ಕಷ್ಟವಾಗುತ್ತೆ. ಹಾಗೆ ಮಾಡದೆ ಅವರು ಹೇಳಿ ಕೇಳಿ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರ ಮಗಳು. ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರಿಗಂತೂ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರೋದು ಅದಕ್ಕೆ ಸಂಸ್ಕೃತ ಗ್ರಂಥಗಳು, ಅಲಂಕಾರ ಶಾಸ್ತ್ರದ ಗ್ರಂಥಗಳು. ಅದು ಭಾಮಹನ ಕಾವ್ಯಾಲಂಕಾರ ಇರಬಹುದು, ದಂಡಿಯ ಕಾವ್ಯಾದರ್ಶ ಇರಬಹುದು, ವಾಮನನ ಕಾವ್ಯಾಲಂಕಾರ ಸೂತ್ರವೃತ್ತಿ ಇರಬಹುದು, ಆನಂದವರ್ಧನನ ಧ್ವನ್ಯಾಲೋಕ ಆಗಿರಬಹುದು, ರಾಜಶೇಖರನ ಕಾವ್ಯ ಮೀಮಾಂಸೆ ಆಗಿರಬಹುದು, ಮಮ್ಮಟನ ಕಾವ್ಯ ಪ್ರಕಾಶ ಆಗಿರಬಹುದು. ಎಲ್ಲವನ್ನು ಕೂಡ ಆಲ್ ದ ವರ್ಕ್ಸ್ ಆಫ್ ಅಲಂಕಾರ ಶಾಸ್ತ್ರ ದೇ ಹ್ಯಾವ್ ಬೀನ್ ಟ್ರಾನ್ಸ್ಲೇಟೆಡ್ ಪರ್ಫೆಕ್ಟ್ಲಿ ಬೈ ಡಾಕ್ಟರ್ ಕೆ ಕೃಷ್ಣಮೂರ್ತಿ. ಅದು ಕೃಷ್ಣಮೂರ್ತಿ ಅವರು ನಮ್ಮ ಕನ್ನಡಕ್ಕೆ ಕೊಟ್ಟಂತಹ ಅಪೂರ್ವವಾದಂತಹ ಕೊಡುಗೆ ಇನ್ನು ಯಾರು ಅದಕ್ಕೆ ಸಮಾನವಾಗಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದ್ದಾರೆ. ತಂದೆಯ ಮಾರ್ಗವನ್ನು ಅನುಸರಿಸಿ ಅವರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಅನೇಕ ಗ್ರಂಥಗಳನ್ನ ಹೊಸದಾಗಿ ನಮ್ಮ ಡಾಕ್ಟರ್ ಲೀಲಾ ಪ್ರಕಾಶ್ ಅವರು ಕೂಡ ಕನ್ನಡಕ್ಕೆ ತರ್ತಾ ಇದ್ದಾರೆ. ಅನೇಕ ಗ್ರಂಥಗಳನ್ನು ಈಗಾಗಲೇ ಪ್ರಕಾಶ ಪಡಿಸಿದ್ದಾರೆ. ಅದರಲ್ಲಿ ಈಗ ಈ ಒಂದು ಪಂಚತಂತ್ರದ ಕೃತಿಯನ್ನು ತಂದಿದ್ದಾರೆ. ಇದರಲ್ಲಿ ನನಗೆ ತುಂಬಾ ಇಷ್ಟವಾದದ್ದೇನು ಅಂತಂದ್ರೆ ಅವರ ಅನುವಾದ ಒಂದು ಕಡೆ ಇರಲಿ, ಮೊದಲು ಪಂಚತಂತ್ರದ ಇತಿಹಾಸದ ಬಗ್ಗೆ, ಯಾವ ಕಾಲದಲ್ಲಿ ಪಂಚತಂತ್ರ ರಚನೆ ಆಯಿತು, ಅನೇಕ ಶತಮಾನಗಳಲ್ಲಿ ಪ್ರಪಂಚದ ಯಾವ ಯಾವ ಭಾಷೆಗಳಿಗೆ ಅನುವಾದಗೊಂಡಿತು, ನಮ್ಮ ಕನ್ನಡದಲ್ಲಿ ಇಂದಿಗೆ 1000 ವರ್ಷದ ಹಿಂದೆ ದುರ್ಗಸಿಂಹ ಎಂಬುವಂತಹ ಒಬ್ಬ ಮಹಾಕವಿ ಅದರ ಪಂಚತಂತ್ರವನ್ನ ಕನ್ನಡಕ್ಕೆ ತಂದ. ದುರ್ಗಸಿಂಹನ ಪಂಚತಂತ್ರ ಅಂತ ಬಿಟ್ಟು ಅದು ಈ ಕನ್ನಡದಲ್ಲಿ ಪ್ರಸಿದ್ಧವಾಗಿದೆ. ಆ ರೀತಿಯಾಗಿ ಅದರ ಇತಿಹಾಸವನ್ನೆಲ್ಲ ಆಮೂಲಾಗ್ರವಾಗಿ ಪರಿಶೀಲಿಸಿ ಸುಮಾರು 60 ಪುಟಗಳ ಮುನ್ನುಡಿಯನ್ನು ಬರೆದಿದ್ದಾರೆ. ಆ ಮುನ್ನುಡಿಯನ್ನು ಬರೆದಿರೋದಕ್ಕೋಸ್ಕರ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರಿಗೆ ನಾವು ನಮ್ಮ ವಿದ್ವನ್ ಲೋಕದ ಪರವಾಗಿ ನಮನಗಳನ್ನ ಅರ್ಪಿಸಬೇಕು. ಇದು ಸಾರ್ಥಕವಾಗಿರ್ತಕ್ಕಂಥ ಕೆಲಸ. ಇಂಥ ಒಂದು
ದೊಡ್ಡ ಗ್ರಂಥವನ್ನ ಬರೆಯುವಂತಹ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ. ಇವರು ಮಾಡಿರೋದು ಇದೇ ಐದರ ಪ್ರಾಥಮ್ಯನ ಅಲ್ಲ. ಈಗಾಗಲೇ ಈ ಭಾಗಗಳನ್ನ ಇನ್ನು ಕೆಲವರು ಕೂಡ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಮ್ಮ ಮೈಸೂರಿನ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದಲ್ಲೂ ಕೂಡ ಮೊದಲನೆಯ ಭಾಗ ಈ ಮಿತ್ರಭೇದ ಎಂಬುದರ ಕನ್ನಡ ಅನುವಾದ ಸಿಗ್ತಾ ಇದೆ, ಹಿಂದಿನವರು ಮಾಡಿದ್ದಾರೆ. ಆದರೆ ಎಂದೂ ಕೂಡ ದೊಡ್ಡ ಗ್ರಂಥಗಳ ಒಂದೇ ಒಂದು ಅನುವಾದ ಸಂಪೂರ್ಣವಾಗಿರೋದು ಸಾಧ್ಯವಿಲ್ಲ. ಭಗವದ್ಗೀತೆಗೆ ಇಂಗ್ಲಿಷ್ನಲ್ಲೇ 100ಕ್ಕೂ ಹೆಚ್ಚು ಅನುವಾದಗಳು ಇವತ್ತಿದೆ. ಯಾತಕ್ಕೋಸ್ಕರ ಒಬ್ಬರು ಅನುವಾದ ಮಾಡಿದ್ಮೇಲೆ ಆಯ್ತಲ್ಲ, ಸುಮ್ಮನೆ ಇರಬಹುದಾಗಿತ್ತು. ಆದ್ರೆ ಅಷ್ಟೊಂದು ಹೆಚ್ಚಿನ ಅನುವಾದಗಳಿದೆ. ಆ ಅನುವಾದಗಳಿರೋದು ಕಾರಣ ಏನು ಅಂತಂದ್ರೆ, ಒಂದು ಈ ಮಹಾಗ್ರಂಥಗಳೆಲ್ಲ ಹಾಗೆ ಶಂಕರಾಚಾರ್ಯರು ಭಗವದ್ಗೀತೆಗೆ ಭಾಷ್ಯವನ್ನು ಬರೆದ್ರು, ಯಾರು ಬೇರೆಯವರು ಸುಮ್ಮನೆ ಕುಳಿತುಕೊಂಡ್ರ. ಆಮೇಲೆ ರಾಮಾನುಜಾಚಾರ್ಯರು ಕೂಡ ಅದಕ್ಕೆ ಇನ್ನೊಂದು ಭಾಷ್ಯವನ್ನು ಬರೆದರು. ಮಧ್ವಾಚಾರ್ಯರು ಇನ್ನೊಂದು ರೀತಿಯಾಗಿರ್ತಕ್ಕಂಥ ಭಾಷ್ಯವನ್ನು ಬರೆದರು. ಮೈಸೂರನ್ನ ವರ್ಣಿಸ್ಬೇಕಾದ್ರೆ ಒಬ್ಬರು ಮಾತ್ರ ವರ್ಣಿಸ್ಬೇಕು ಅಂತಲ್ಲ, ಅವರೇ ಸಂಪೂರ್ಣವಾಗಿ ಹೇಳೋಕ್ ಸಾಧ್ಯವಿಲ್ಲ. ಆಮೇಲೆ ಬೇರೆಯವರು ಕೂಡ ಮಾಡ್ತಾರೆ. ಮತ್ತೆ ಕಾಲಾನುಕ್ರಮದಲ್ಲಿ 10 ಶತಮಾನಗಳ ಹಿಂದೆ ಅನುವಾದ ಮಾಡಿದ್ದಕ್ಕೂ 2 ಶತಮಾನದ ಹಿಂದೆ ಅನುವಾದ ಮಾಡಿದ್ದಕ್ಕೂ ವ್ಯತ್ಯಾಸ ಇದೆ. ಕಾಳಿದಾಸನ ಶಾಕುಂತಲವನ್ನ ಬಸವಪ್ಪ ಶಾಸ್ತ್ರಿಗಳು ಅದ್ಭುತವಾಗಿ ಅನುವಾದ ಮಾಡಿದ್ರು, ಅಭಿನವ ಕಾಳಿದಾಸ ಅಂತ ಹೆಸರು ತೆಗೆದುಕೊಂಡ್ರು ನಿಜ. ಆದರೆ ಅದೇ ಅಭಿಜ್ಞಾನ ಶಾಕುಂತಲವನ್ನ ಆಮೇಲೆ ನಮ್ಮ ಪರಮೇಶ್ವರ ಭಟ್ರು ಕೂಡ ಅನುವಾದ ಮಾಡಿದ್ರು. ಆ ಅವಶ್ಯಕತೆ ಏನಿತ್ತು? ಅಂದಿನ ಕನ್ನಡಕ್ಕೆ ಅನುಗುಣವಾಗಿ ಬಸವಪ್ಪ ಶಾಸ್ತ್ರಿಗಳು ಮಾಡಿದ್ರು. ಅದನ್ನ ಇವತ್ತು ಓದಿದ್ರೆ ಕಾಳಿದಾಸನ ಮೂಲವನ್ನು ಓದೋದೇ ಸುಲಭ ಅನ್ಸುತ್ತೆ, ಅಷ್ಟು ಕಷ್ಟವಾಗಿರ್ತಕ್ಕಂಥ ಕನ್ನಡ ಇದೆ. ಅವತ್ತಿನ ಕಾಲದ ಕನ್ನಡ. ಅದೇ ರೀತಿಯಾಗಿ ಡಾಕ್ಟರ್ ಲೀಲಾ ಪ್ರಕಾಶ್ ಅವರ ಗಮನಕ್ಕೆ ನಾನು ತರಬೇಕು ಅಂತಿದ್ದೀನಿ. ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕೂಡ ಒಂದು ಪಂಚತಂತ್ರವನ್ನು ರಚನೆ ಮಾಡಿದ್ದಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ತಮ್ಮ ಕಾಲದಲ್ಲಿ, ಅಂದ್ರೆ ಇವತ್ತಿಗೆ 1800ರಲ್ಲಿ ಅವರಿದ್ದಂಥವರು, 800ರಲ್ಲಿ ಅವರ ಅಧಿಕಾರವನ್ನು ತೆಗೆದುಕೊಂಡಂಥವರು, 1868ರವರೆಗೆ ಅವರು ಇದ್ದಂಥವರು. ಆ ಕಾಲದಲ್ಲಿ ಇದ್ದಂತ ಕನ್ನಡಕ್ಕೆ ಅನುಗುಣವಾಗಿ ಅವರು ಕೂಡ ಒಂದು ಪಂಚತಂತ್ರವನ್ನು ಬರೆದಿದ್ದಾರೆ. ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ಕಾರ್ಯ ಎಂಬುದು ಕನ್ನಡದ ಬೆಳವಣಿಗೆಗೋಸ್ಕರ ಸತತವಾಗಿ ನಡೆಯಬೇಕು. ಆ ಒಂದು ಕಾರ್ಯವನ್ನ ಲೀಲಾ ಪ್ರಕಾಶ್ ಅವರು ಅತ್ಯಂತ ಸಾಮರ್ಥ್ಯದಿಂದ, ಪ್ರೀತಿಯಿಂದ, ಪಾಂಡಿತ್ಯದಿಂದ ಮಾಡಿದ್ದಾರೆ. ಅವರ ಕೃತಿ ತಮ್ಮೆಲ್ಲರ ಕೈ ಸೇರಲಿ. ಪಂಚತಂತ್ರದ ಸ್ವಾರಸ್ಯವನ್ನ ಚೆನ್ನಾಗಿ ಒಬ್ಬೊಬ್ರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ. ಅವ್ರು ಮಾಡೋದು ಹೇಗಿದೆ ಅಂತಂದ್ರೆ, ಪುಸ್ತಕದಲ್ಲಿ ನೀವು ನೋಡಬಹುದು, ಈ ಭಾಗದಲ್ಲಿ ಸಂಸ್ಕೃತ ಮೂಲವನ್ನು ಕೊಟ್ಟಿದ್ದಾರೆ, ಕನ್ನಡ ಲಿಪಿಯಲ್ಲಿ ಸಂಸ್ಕೃತ ಮೂಲವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಭಾಗದಲ್ಲಿ ಕನ್ನಡದ ಅನುವಾದವನ್ನ, ತಾವು ಮಾಡಿರ್ತಕ್ಕಂಥ ಅನುವಾದವನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮೂಲವನ್ನು ನೋಡ್ತಾ ಇದನ್ನು ನೋಡ್ತಾ, ನಮ್ಮ ಹೆಂಡತಿ ಫೋಟೋ ಬಂದ್ರೆ, ಒಬ್ರು ಫೋಟೋ ತೆಗೆದಿದ್ದಾರೆ ಅಂತಂದ್ರೆ ಅವಳನ್ನು ನೋಡಿ ಫೋಟೋನು ನೋಡಿ ಹೇಗಿದೆ ಹೇಗಿದೆ ಅನ್ಕೊಳ್ತೀವಲ್ಲ, ಆ ರೀತಿಯಾಗಿ ಮೂಲವನ್ನು ಅನುವಾದವನ್ನು ಕೂಡ ನೋಡಿಕೊಳ್ಳಬಹುದು ಅಂತ ತಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. यं ब्रह्मा वरुणेन्द्र रुद्रमरुतः स्तुन्वन्ति दिव्यैः स्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा
ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಇವತ್ತು ನಿಜಕ್ಕೂ ಅಪರೂಪವಾದ ಸಂಜೆ. ನಮ್ಮ ಮೈಸೂರಿನ ಮಹಾ ವಿದ್ವಲ್ಲೋಕ ಪ್ರಪಂಚದ ಸಹೃದಯರೆಲ್ಲರೂ ಇವತ್ತು ಇಲ್ಲಿ ಬಂದಿದ್ದೀರಿ. ಅರ್ಧ ಜನ ಸಮಯವಾದ್ರಿಂದ ತೆರಳುತ್ತಾ ಇದ್ದೀರಿ. ಮತ್ತೆ ವೇದಿಕೆಯ ಮೇಲಿರುವಂತಹ ವಿದ್ವಲ್ ಬರೇಣ್ಯರೇ, ಪ್ರಪ್ರಥಮವಾಗಿ ನಮ್ಮ ಶಾಸಕರಾದಂತಹ, ನಮ್ಮ ಬಗ್ಗೆ ಅಭಿಮಾನ ಇರುವಂತಹ ಡಾಕ್ಟರ್ ತಿಮ್ಮಯ್ಯನವರೇ, ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಡಾಕ್ಟರ್ ಆಗಿ ಅನೇಕ ಜನರಿಗೆ ವಿದ್ಯೆಯನ್ನ ಕೊಟ್ಟಂತವರಾದಂಥವ್ರೆ, ಅವರಿಗೆ ಹಾಗಾಗಿ ನಾನು ಮೊದಲು ನಮಸ್ಕರಿಸ್ತೇನೆ. ಹಾಗೂ ನಮ್ಮ ಎಚ್ ವಿ ನಾಗರಾಜರಾವ್ ಅವರು ಶಾಸ್ತ್ರ ಕಾವ್ಯ ವಿಚಕ್ಷಣರು, ಮತ್ತೆ ಪಾಂಡಿತ್ಯದಲ್ಲಿ ಅವರನ್ನ ಯಾರು ಮೀರಿಸೋಕಾಗುದಿಲ್ಲ. ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತವಾದ ಅವರು ನನ್ನ ಪುಸ್ತಕದ ಬಗ್ಗೆ ಮಾತಾಡಿದ್ರಿಂದ ನಾನು ಧನ್ಯರಾಗಿದ್ದೇನೆ ಅಂತೀವಿ. ವಸಂತ ಕುಮಾರ್ ಭಾರದ್ವಾಜ್ ಅವರ ಕೃತಿಯ ಬಗ್ಗೆ ನನಗೆ ಮಾತನಾಡುವಂತಹ ಸದವಕಾಶ, ಅವರ ಪುಸ್ತಕವನ್ನು ಪ್ರಕಟಿಸುವ ಸದವಕಾಶ ದೊರೆತಿದೆ. ಅದಕ್ಕಾಗಿ ನಾನು ಧನ್ಯರು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ತಂದೆಯ ಸ್ಥಾನದಲ್ಲಿರುವಂತಹ ನಮ್ಮ CPK ಅವರು, ಅವರು ಕೃಷ್ಣಮೂರ್ತಿಗಳು, ಇವರು ಕೃಷ್ಣ ಕುಮಾರ್. ಇವರು ಶಾಸ್ತ್ರ ವಿದ್ವತ್ತಿನಲ್ಲಿ ಗಣಿ. ಒಂದು 300ಕ್ಕಿಂತ ಹೆಚ್ಚು ಕೃತಿಗಳನ್ನ ರಚಿಸಿದ್ದಾರೆ. ಅವರು ಅಸಾಧಾರಣವಾದಂತಹ ಪಾಂಡಿತ್ಯವನ್ನು ಹೊಂದಿದ್ದಾರೆ. ಅವರು ನಮ್ಮ ಅಧ್ಯಕ್ಷರಾಗಿ ಒಪ್ಕೊಂಡಿದ್ದು ನಮ್ಮೆಲ್ಲರ ಸಂತೋಷ ಅನ್ಕೊಳ್ತೀನಿ. ಇವತ್ತು ಬ್ರಹ್ಮ ವಿಷ್ಣು ಮಹೇಶ್ವರರ ಹಾಗೆ 3 ಜನ ತ್ರಿಮೂರ್ತಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು 3 ಜನ ಇವತ್ತು ಇದ್ದಿದ್ದು ನಮ್ಮ ಸುಯೋಗ ಅನ್ಕೊಳ್ತೀನಿ. ಹಾಗೆ ಕಾದಂಬರಿಕಾರ್ತಿಯಾದಂತಹ ಉಷಾ, ನಮ್ಮ ನರಸಿಂಹನವರಿರ್ಬೋದು, ಕೆರೋಡಿ ಲೋಲಾಕ್ಷಿ ಅವರಿರ್ಬೋದು, ಹಾಗೂ ನಮ್ಮ ಕದಂಬ ಅವರು ಬಂದಿದ್ರು, ನಮ್ಮ ಹಾಗೆ ಫಿಲಿಯೋಜಾ ಅವರಿದ್ದಾರೆ, ವಯಸ್ಸಾದಂತ ಇಂದ್ರಾ ಪಾಟೀಲ್ ಅವರು 91 ವರ್ಷ ಅಂತ ಅವರು, ಶ್ರೀಮತಿ ಅವರು. ಹೀಗೆ ಇಲ್ಲಿ ಬಂದಂತಹ ನಡೆದಂತಹ ವ್ಯಕ್ತಿಗಳನ್ನ ಹೇಳ್ತಾ ಹೋದ್ರೆ ಅವ್ರ ಬಗ್ಗೆ ಹೇಳ್ಬೋದು. ಮತ್ತೆ ತಮ್ಮಣ್ಣ ಅವರು ಎಲ್ಲರೂ ಬಂದಿದ್ದೀರಿ. ಇನ್ನೊಂದು ಬಿಟ್ಟಿದ್ರೆ ಏನು ಅನ್ಕೊಳ್ಬೇಡಿ. ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ. ವಸಂತ ಭಾರದ್ವಾಜ್ ಅವರ ಕೃತಿಯ ಸಂಖ್ಯೆ ಸುಮಾರು 100ರಿಂದ 120 ಅವರು ರಚಿಸಿರೋದು. ಅವರ ಬಗ್ಗೆ ನಮ್ಗೆ ಪರಿಚಯ ಸ್ವಲ್ಪ ಕಡಿಮೆನೇ ಆಗಿದೆ ಅಂತ ಅನ್ಕೊಳ್ಬಹುದು. ಯಾಕೆಂದ್ರೆ ಅವರು ಮಂಗಳೂರು ಕಡೆಯವರಾದ್ರಿಂದ ಇಲ್ಲಿಯ ಜನಕ್ಕೆ ಪರಿಚಯ ಕಡಿಮೆ. ಅವರು 4 ಮಹಾಕಾವ್ಯಗಳನ್ನ ರಚಿಸಿದ್ದಾರೆ. ಇದೀಗ ಮೊನ್ನೆ 24ಕ್ಕೆ ಎಲ್ಲಿ ಅದು ಆಗಿದ್ದು ಸರ್? ಉಡುಪಿಯಲ್ಲಿ ಅವರ ಶ್ರೀಲ ಪ್ರಭುಪಾದರ ಬಗ್ಗೆ ಬರೆದಂತಹ ಮಹಾಕಾವ್ಯ ತುಂಬಾ ದೊಡ್ಡ ಸಮಾರಂಭ ನಡೀತು. ಅಂದ್ರೆ ಇಸ್ಕಾನಿನ ಮಹಾಪುರುಷರ ಬಗ್ಗೆ ಬರೆದಂತಹದ್ದು. ಕನಕದಾಸರ ಬಗ್ಗೆ ಮಹಾಕಾವ್ಯ ಬರೆದಿದ್ದಾರೆ, ಪುರಂದರದಾಸರ ಬಗ್ಗೆ ಬರೆದಿದ್ದಾರೆ, ಉತ್ತರ ರಾಮಚರಿತೆ ರಾಮನ ಬಗ್ಗೆ ಪೂರ್ತಿಯಾಗಿ ಅವರು ಒಂದು ಮಹಾಕಾವ್ಯ ರಚಿಸಿದ್ದಾರೆ. ಯಕ್ಷಗಾನದಲ್ಲಿ PhD ಏನು ತಗೊಂಡಿದ್ದಾರೆ. ಯಕ್ಷಗಾನದ ಬಗ್ಗೆ ಅನೇಕ ಸಮೀಕ್ಷೆಗಳನ್ನು ಮಾಡಿದ್ದಾರೆ. ಮತ್ತೆ ಈ ಮುಂಡಿಗೆಗಳನ್ನ ಹರಿದಾಸರು ಒಬ್ಬರೇ ಅಲ್ಲಿ, ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಅನೇಕ ಜನ ಸ್ತ್ರೀಯರು ಇವರು ರಚಿಸಿರೋ ಅನೇಕ ಮುಂಡಿಗೆಗಳ ವಿಷಯ. ಏನಿದು ಮುಂಡಿಗೆ ಮುಂಡಿಗೆ ಅಂತ ಇದ್ದೀರಿ? ನಾವ್ ಈ ಶಬ್ದನ ಕೇಳಿದ್ವಲ್ಲ. ಮಂಡಿಗೆ ಆದ್ರೂ ಸ್ವಲ್ಪ ಗೊತ್ತು ನಮ್ ಕೆಲವರಿಗೆ, ಉತ್ತರ ಕರ್ನಾಟಕದವರಿಗೆ ಅಂತ. ಮಂಡಿಗೆ ಅಂದ್ರೆ ಅದು ಗೊತ್ತಿಲ್ಲ ಇಲ್ಲಿಯವರಿಗೆ ತುಂಬಾ ಜನಕ್ಕೆ. ತುಂಬಾ ದೊಡ್ಡದಾದಂತಹ ವಿಸ್ತೀರ್ಣವಾದಂತಹ ಹೋಳಿಗೆಯ ಪ್ರಕಾರಕ್ಕೆ ಮಂಡಿಗೆ ಅಂತ ಹೆಸರು ಉತ್ತರ ಕನ್ನಡದಲ್ಲಿ. ಅವರು ಅದನ್ನ ಬೇಯಿಸಬೇಕಾದ್ರೆ ಹಂಡೆನ ಉಲ್ಟಾ ಮಾಡಿ ಅದ್ರ ಮೇಲೆ ಬೇಯಿಸ್ಬೇಕಿತ್ತು. ಅಷ್ಟು ದೊಡ್ಡದು 5-6 ಹೋಳಿಗೆಯಷ್ಟು ಒಂದು ಹೋಳಿಗೆ ತರ ಇರ್ತಿತ್ತು, ಸಕ್ಕರೆ ಹಾಕಿ ಮಾಡಿರೋದು. ಅದಕ್ಕೆ ಮಂಡಿಗೆ ಅಂತ ಹೆಸರು. ಅದು ತುಂಬಾ ರುಚಿಯಾಗಿ ತುಂಬಾ ಶ್ರೀಮಂತರ ಮನೆಯಲ್ಲಿ ಮಾಡ್ತಿದ್ರು. ಇರ್ಲಿ, ಇವರು ಇವತ್ತು ಶ್ರೀಮಂತ ಸಾಹಿತ್ಯದಲ್ಲಿ ಮುಂಡಿಗೆಯನ್ನ ನಮಗೆ ರಚಿಸಿರೋದಲ್ಲ, ಅದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಏನದು ವಿಶ್ಲೇಷಣೆ? ಏನದರ ವಿಚಾರ? ಏನದರ ವೈಭವ? ಅವತ್ತಿನ ಕಾಲದಲ್ಲಿ ಅಧ್ಯಾತ್ಮವನ್ನ ಸ್ತ್ರೀಯರಿಗೂ ಹೇಳ್ಬೇಕು, ಬೇರೆಯವ್ರಿಗೂ ಹೇಳ್ಬೇಕು, ತಿಳಿಸ್ಕೊಡ್ಬೇಕು ಅಂದಾಗ ಎಲ್ಲರೂ ಪ್ರಾಜ್ಞರು, ಪಂಡಿತರು, ವಿಚಕ್ಷಣರು ಇರ್ತಾ ಇರ್ಲಿಲ್ಲ. ಸಾಮಾನ್ಯ ಜನರೇ ಹೆಚ್ಚಾಗಿರ್ತಾ ಇದ್ರು. ಪುರಂದರಸ ಕಾಲ ಅಂದ್ರೆ 12ನೇ ಶತಮಾನ. ಆ ಶತಮಾನದಲ್ಲಿ ಇನ್ನೂ ವಿದ್ಯೆ ಸ್ತ್ರೀಗೆ ಹೆಚ್ಚಾಗಿ ಒಲಿದಿರಲಿಲ್ಲ. ಅವರಿಗೂ ಅಧ್ಯಾತ್ಮವನ್ನ ಕಲಿಸುವ ಸರಳ ಮಾರ್ಗವನ್ನ ಈ ದಾಸ ಪರಂಪರೆ ಕಂಡುಕೊಳ್ತು. ಏನಪ್ಪಾ, ಬಯ್ಯೋ ಹಾಗೆ ತೋರಿಸೋದು, ಆದ್ರೆ ಅದರ ಅರ್ಥವೇ ಬೇರೆ ರೀತಿಯಾಗಿ ಅದನ್ನ ಅರ್ಥೈಸೋ ಹಾಗಿರುತ್ತೆ. ಇವಾಗ ಏನನ್ನ ನಮ್ಮ ಧ್ವನ್ಯಾಲೋಕಕಾರ ಹೇಳ್ತಾನೆ, ಪೂರ್ತಿಯಾಗಿ ಅರ್ಥ ಹೋಗ್ಬೇಕು. ಯತ್ರಾರ್ಥ ಶಬ್ದೋವ ತಮರ್ಥಂ ಉಪಸರ್ಜನೀಕೃತ ಸ್ವಾರ್ಥ ವ್ಯಂತ ಕಾವ್ಯ ವಿಶೇಷ ಸಧ್ವನಿ ರೀತಿ ಸೂರ್ಯಭಿಖತಿತ ಅಂತ ಹೇಳ್ತಾರೆ. ಮೂಲಾರ್ಥವನ್ನ ಪೂರ್ತಿ ಬಿಟ್ಟು ಹೊಸ ಅರ್ಥವನ್ನೇ ಯಾವ್ದು ಹೇಳ್ತದೋ ಅದು ನಿಜವಾದ ಧ್ವನಿ ಅಂತ. ಅಂತಹ ಧ್ವನಿ
ಅಲ್ಲಿ ಸೌಂದರ್ಯವನ್ನ ಕಾಣುವಂತಹ ಸಮೀಕ್ಷೆಯನ್ನ ನಾವು ಈ ಮುಂಡಿಗೆಗಳಲ್ಲಿ ನೋಡ್ಬೋದು. ಆಮೇಲೆ ಒಂದೆರಡು ಓದಿ ತೋರಿಸ್ತೀನಿ ನಿಮ್ಗೆ, ಆವಾಗ ಗೊತ್ತಾಗುತ್ತೆ ಇದರ ಸೌಂದರ್ಯ ಏನು, ಇದರ ನಿಷ್ಪತ್ತಿ ಏನು, ಇದರ ಆಸ್ವಾದನೆ ಹೇಗೆ ಅಂತ. ಈಗ ನಿಮ್ಮ ಕನ್ನಡದಲ್ಲಿ ಬಹಳ ಸುಲಭವಾದದ್ದು ಹೇಳ್ಬೋದಾದ್ರೆ, ಒಬ್ಬನಿಗೆ ಕಾಲ್ ಕೊಟ್ಟೆ, ಒಬ್ಬನಿಗೆ ಕೈ ಕೊಟ್ಟೆ, ಒಬ್ಬನಿಗೆ ಸೀರೆಯನ್ನು ಸೆಳೆದು ಕೊಟ್ಟೆ ಅಂತ ಹಾಡಿಗೆ ಕೇಳಿಸ್ಕೊಂಡಿದ್ದೀರಲ್ವಾ. ಯಾರಿಗೆ ಕೈ ಕೊಟ್ಟೆ, ಬಳೆಗಾರನ್ ಕೈ ಕೊಟ್ಟೆ, ಹೀಗ್ ಬರುತ್ತೆ. ಹಾಗೆ ಕಾಲನ್ನ ಯಾರು ಕೊಟ್ಟೆ, ಗೆಜ್ಜೆ ಹಾಕೊಳ್ಳಿಕ್ಕೆ ಕಾಲ್ ಕೊಟ್ಟೆ, ಯಾರಿಗೆ ಸೀರೆಯನ್ನ ಸೆಳೆದು ಕೊಟ್ಟೆ ಅಂದ್ರೆ ಧೋಬಿಗೆ ಕೊಟ್ಟೆ ಅಂತ ಹೇಳ್ತಾರೆ. ಅದ್ರ ಅರ್ಥ ಹೇಗೆ ಮೊದಲು ಕೇಳಿದಕ್ಕೆ ಆನಂತರದಲ್ಲಿ ಬದಲಾವಣೆ ಆಗ್ತದೋ ಹಾಗೆ ಇಲ್ಲೆಲ್ಲ ಈ ಮುಂಡಿಗೆಗಳಲ್ಲಿ ಹೇಳುವ ಅಧ್ಯಾತ್ಮದ ವಿಚಾರವಾಗಿ ಹೇಳಿದ್ದಾರೆ, ಯೋಗದ ವಿಷಯವಾಗಿ ಹೇಳಿದ್ದಾರೆ, ವಿಶೇಷವಾಗಿ ದಶಾವತಾರಗಳ ಬಗ್ಗೆ ಹೇಳಿದ್ದಾರೆ. ಅವರು ಹೇಳುವಾಗ ನಿಮ್ಗೆ ಅದೇನು ಅಂತಾನೆ ಅರ್ಥ ಆಗುದಿಲ್ಲ. ಕೆಲವು ಮುಂಡಿಗೆಗಳನ್ನು ಓದಿ ತೋರಿಸ್ತೀನಿ, ಅದನ್ನ ಅರ್ಥೈಸಿದಾಗ ಅದಕ್ಕೆ ಬರುವ ಇನ್ನೊಂದು ಅರ್ಥವನ್ನು ಕೇಳಿದಾಗ ನಿಮ್ಗೆ ಆಶ್ಚರ್ಯವಾಗ್ತದೆ. ಅಂತಹ ವಿಚಾರಗಳು, ಇದನ್ನ ಬೆಳಗಿನ ವಚನಗಳು ಅಂತ ವಚನಕಾರರು ಬರೀತಾರೆ. ಈ ತರವಾದಂತದ್ದು ನಮ್ಮ ಸಂಸ್ಕೃತದಲ್ಲಿ ಪ್ರಹೇಲಿಕ ಅಂತಾನೂ ಇದೆ, ಅದಕ್ಕೆ ಒಗಟು ಅಂತ ಹೇಳ್ತೀವಿ ಪ್ರಹೇಲಿಕ ಅನ್ನೋದು. ಆದ್ರೆ ಅಲ್ಲೆಲ್ಲ ವಿದ್ವಾಂಸರ ಒಂದು ಪ್ರದರ್ಶನ, ಪಾಂಡಿತ್ಯ ಪ್ರದರ್ಶನ ಇದ್ರೆ, ಇಲ್ಲಿ ಪಾಂಡಿತ್ಯ ಪ್ರದರ್ಶನಕ್ಕೆ ಹೋಗಿಲ್ಲ ನಮ್ಮ ದಾಸಶ್ರೇಷ್ಠರೆಲ್ಲ. ಅವರು ಮಾಡಿರೋದು ಇಲ್ಲಿ ಏನಪ್ಪಾ ಅಂದ್ರೆ, ಈ ಜನಕ್ಕೆ ಅಧ್ಯಾತ್ಮವನ್ನು ಸುಲಭ ರೀತಿಯಲ್ಲಿ ಹೇಳ್ಕೊಡುವಂತಹದ್ದು. ಇದು ಓದ್ತೀನಿ ನೋಡಿ, ಒಂದು ಮುಂಡಿಗೆಯನ್ನ ಕೇಳಿಸ್ಕೊಳ್ಳಿ. ಏನಾದರೂ ಒಂದಾಗಲಿ 108 ದೇವರ ಮೊರ ತುಂಬ ಕಲ್ಲೇ, ಅತ್ತೆಯ ಕಣ್ಣು ಹೋಗಲಿ, ಮಾವನ ಕಾಲು ಮುರಿಯಲಿ, ಹಿತ್ತಲು ಗೋಡೆ ಬೀಳಲಿ, ಕಾಳುವೆತ್ತಲೆ ಬಂದು ಕವಿದು ಹರಿಯಲಿ, ಉಣ ಬಂದ ಮೈದನ ಹೊರಗಲಿ, ಮನೆ ನೆರಮನೆ ಹಾಳಾಗಲಿ, ಅತ್ತಿಗೆ ನಾದಿನಿ ಮಡಿಯಲಿ, ಹರಿಗೆ ಕಂದನು ಕಣ್ಣು ಮುಚ್ಚಲಿ, ಚಂದ್ರಗೆ ಹಾವು ಕಚ್ಚಲಿ. ಏನಾದ್ರು ಅರ್ಥ ಆಗ್ತದೇನ್ರಿ ಇದು? ಯಾರು ಬೈತಾನೆ ಇದ್ದಾರೆ ಅಂತಾರಲ್ವಾ. ದ್ವಂದ್ವಾರ್ಥಗಳು ಬಿಚ್ಚಲಿ, ಶ್ರೀ ಪುರಂದರ ವಿಠಲನು ಮೆಚ್ಚಲಿ. ನೋಡಿ, ಇದನ್ನ ಮುಂಡಿಗೆಯನ್ನು ಹಾಗೆ ಓದಿದ್ರೆ ಅಲ್ಲಿ ಏನೂ ಇಲ್ಲ, ಅದು ನಿಜವಾಗಿ ಹೇಳಿದಾಗ ಅದರ ಅರ್ಥ ಏನು. ಇದೊಂದು ವಿಚಿತ್ರವಾದ ಮುಂಡಿಗೆ, ನೋಡೋರಿಗೆ ಅಶುಭಗಳ ಸರಮಾಲೆ ಅನ್ಸಿದ್ರು ದ್ವಂದ್ವಾರ್ಥ ಬಿಚ್ಚಿಕೊಂಡಾಗ ಶುಭಮಂಗಳವಾಗ್ತದೆ. ಇಲ್ಲಿ ಏನಾದರೂ ಆಗ್ಲಿ ಅಂತ ಮನಸ್ಸು ಹಂಬಲಿಸುವಾಗ ಒಬ್ಬನೇ ಭಗವಂತನಲ್ಲಿ ಧ್ಯಾನಿಸಲಿ ಅನ್ನುವ ಮೊದಲನೇ ಅರ್ಥ. ದೇವತಾ ಏಕೋಪಾಸನೆಯಲ್ಲಿ ಮುಳುಗಿ ಏಕಮೇವಾದ್ವಿತೀಯನಾದ ಹರಿಯಲ್ಲಿ ಒಂದಾಗಲಿ ಎಂಬುದೇ ಮೂಲವಾದಂತ ಆಶಯ. ಅತ್ತೆಯಾದವಳಿಗೆ ಸೊಸೆಯ ಚಲನವಲನದ ಮೇಲೆ ಕಣ್ಣಿರುತ್ತೆ. ಸ್ವಾರ್ಥಪರನಾದ ಸಂಕುಚಿತ ಬುದ್ಧಿಗಿದು ನಿದರ್ಶನ. ಹಾಗಾಗಿ ವಿಷಯ ಕೇಂದ್ರಿತವಾದ ನಮ್ಮ ದೃಷ್ಟಿ ದೋಷ ನಿವಾರಣೆಯಾಗಲಿ, ಸಾಂಸಾರಿಕವಾದ ಅನುರಕ್ತಿ ಮಾವನ ಕಾಲುವುದು ಮುರಿದು ಹೋಗ್ಲಿ, ಮತ್ತೆ ಹಿತ್ತಲು ಗೋಡೆ ಅಂತಿರುವಂತಹ ಗೋಡೆ ಬೀಳಿದ್ರೆ ಪ್ರಾರಬ್ಧ ಕರ್ಮಗಳು ಬಿದ್ದು ಹೋಗ್ಲಿ, ಸಂಸಾರವನ್ನ ಕುರಿತು ವೈರಾಗ್ಯ ಅನ್ನೋ ಕತ್ತಲೆ ನಮ್ಮನ್ನು ಆವರಿಸ್ಲಿ, ದೇಹದೊಳಗಿನ ಅಹಂಕಾರ ಮರೆಯಾಗಲಿ, ಇಂದ್ರಿಯಗಳು ಮೈದುನಂತೆ ನಿದ್ರೆ ಮಾಡ್ಲಿ, ವಿಷಯಾಸಕ್ತಿ ನಿಷ್ಕ್ರಿಯಗೊಳ್ಳಲಿ, ಜನ್ಮ ಜನ್ಮಾಂತರಗಳು ಬಾರದಿರ್ಲಿ, ಮನೆ ನೆರೆಮನೆಗಳು ಹಾಳಾಗಲಿ ಅನ್ನೋದು ಆ ಅರ್ಥದಲ್ಲಿ. ದುರಾಲೋಚನೆಗಳೆಂಬ ಅತ್ತಿಗೆ ನಾದಿನಿಯರು ಸತ್ತು ಹೋಗಲಿ, ಮನಸ್ಸು ಏಕಾಗ್ರತೆಯಲ್ಲಿ ವಿಹರಿಸಿ ಕುಂಡಲಿಯ ನೆತ್ತಿಯಲ್ಲಿರುವ ಸಹಸ್ರವನ್ನು ಮುಟ್ಟುತ್ತದೆ, ಇದೇ ಚಂದ್ರನನ್ನು ಹಾವು ಕಚ್ಚುವುದು. ಹೀಗೆ ವಿರೋಧಾರ್ಥಗಳನ್ನ ತಿಳ್ಕೊಂಡ್ರೆ ಮಾತ್ರ ನೀವು ಮುಂಡಿಗೆಯನ್ನು ಅರ್ಥೈಸ್ಕೊಳ್ಬಹುದು, ಆನಂದಿಸ್ಬೋದು. ಇಲ್ಲದೇ ಇದ್ರೆ ಅದನ್ನ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಈ ಸೌಂದರ್ಯ ಅನ್ನೋದು ಹಿಂದಿನ ಕವಿಗಳಿಗೆ ಬಹಳ ಇತ್ತು. ಆ ರೀತಿಯಾಗಿ ಬರೆದ್ರೆ ಜನಕ್ಕೆ ಏನೋ ಖುಷಿಯನ್ನ ಕೊಡ್ತದೆ ಅಂತ. ಬಾಣಭಟ್ಟ ಕೂಡ ಒಂದ್ ಕಡೆ ಹೇಳ್ತಾನೆ, ಚಂದ್ರಾಪೀಡನಿಗೆ ಯೌವನ ಬಂತು ಅಂತ ಕೇಳಿ ವೈರಿ ನಾರಿಯರ ಕೂದಲು ಉದ್ದು ಆಯ್ತು ಅಂತ, ನೀಳವಾಯ್ತು. ಏನಪ್ಪ ಇದು? ವೈರ ನಾರಿಯರಿಗೆ ಕೂದಲು ಹೆಚ್ಚಾಗೋದಕ್ಕೂ ಚಂದ್ರಾಪೀಡ ಯುವಕ ಆಗೋದಕ್ಕೂ ಎಲ್ಲಿಂದ ಎತ್ತಿಯ ಸಂಬಂಧ ಅಂತ ಅನ್ಸುತ್ತೆ ನಮ್ಗೆ. ಇವನು ಯುವಕನಾದ ಅಂದ್ರೆ ನಮ್ಮನ್ನೆಲ್ಲ ನಮ್ಮ ಗಂಡದ್ರೆಲ್ಲ ಕೊಂದು ಹಾಕ್ತಾನೆ, ಹಾಗಾಗಿ ಅವರು ವಿಶೇಷವಾಗಿ ಕೇಶಾಲಂಕಾರ ಮಾಡೋದು ಬಿಟ್ಬಿಡ್ತಾರೆ, ಕೂದಲನ್ನು ಹಾಗೆ ಬಿಟ್ಕೊಂಡಿರ್ತಾರೆ, ವಿಧವೆಯರಾಗೋಗ್ತಾರೆ ಅಂತ ಅರ್ಥ. ಇಂತಹ ಅನೇಕ ವಿಚಿತ್ರ ವೈಚಿತ್ರ್ಯಗಳನ್ನ ಅಂದಿನ ಕವಿಗಳು ಬಿಂಬಿಸ್ತಾ ಇದ್ರು. ಇವತ್ತು ಎಲ್ಲರೂ ಕೂದಲು ಬಿಟ್ಕೊಂಡು ಹೋಗೋದೇ ಫ್ಯಾಷನ್ ಆಗೋಗಿದೆ, ಅದು ಬೇರೆ ವಿಷಯ ಆಯ್ತಾ. ಇರ್ಲಿ, ಅದು ಆವತ್ತಿನ ಕಾಲದಲ್ಲಿ ಬರೀ ಸ್ತ್ರೀ ಯಾವಾಗ ಪುರುಷನಿಂದ ವಿರಹಿತಳಾಗಿರ್ತಿದ್ಲೋ ಆವಾಗ ಅಲಂಕಾರ ಮಾಡ್ಕೊತಿರ್ಲಿಲ್ಲ ಅನ್ನುವಂತಹ ಒಂದು ವಿಚಾರ ಇರ್ತಿತ್ತು. ನೋಡಿ, ಇನ್ನೊಂದು ಇದು ಇವತ್ತು ನೋಡಿ ಯಾರು ಕೇಳಿಸ್ಕೊಂಡ್ರೆ ಹೀಗೂ ಬರೀತಾರೆ ಅಂತ. ಶ್ರುತಿ ಶಾಸ್ತ್ರ ಪುರಾಣಗಳನ್ನು ಓದುವವನೇ ಶೂದ್ರ, ಅತಿಥಿಗೆ ಆಧರಿಸುವವನೇ ಅತಿಲುಬ್ಧ, ಪ್ರತಿನಿತ್ಯಾನ ಸಂಧ್ಯಾನ ಮಾಡುವವನೇ ಪಾಪಿ, ಪ್ರತಿಯಾಜ್ಞೆಯಿಂದ ಇಹಳೆ ಪರಮ ಪಾತಕಿ, ದಾನ ಧರ್ಮಗಳನ್ನು ಬಿಡುವವನೇ ಧರ್ಮಾತ್ಮ, ಮಾನಾಭಿಮಾನಗಳನ್ನು ಹಿಡಿದವನೇ ಯೋಗಿ, ಪ್ರಾಣಿಗಳ ಹಿಂಸೆಯನ್ನೇ ಮಾಡುವವನೇ ಸುಜ್ಞಾನಿ, ಜ್ಞಾನಿ ಸಜ್ಜನರನ್ನು ಕಾಪಾಡುವವನೇ ಸತ್ಪುರುಷ,
ಕೆರೆಕಟ್ಟಿ ಪೂದೋಟ ರಚಿಸುವವನೇ ದ್ರೋಹಿ, ಗುರುದೈವ ಹಿರಿಯರನ್ನು ಬೈಯುವವ ನಿಷ್ಠ, ಸಿರಿಕಾಗಿ ನೆಲೆಯಾದಿ ಕೇಶವನ ಚರಣವನ್ನು ನಿರುತನಿಯೂ ಸ್ಮರಿಸುವೆನು ಅವಿಚಾರಿ ಪುರುಷ. ನೋಡಿ, ಎಲ್ಲ ಉಲ್ಟುಂಟ ಹೇಳ್ತಾ ಹೋಗಿದ್ದಾರೆ. ಶೂದ್ರ ಎಂಬಾತನು ಇನ್ನೊಬ್ಬರ ದುಃಖಕ್ಕೆ ಕರಗಿ ಅವರ ಸೇವೆಗೆ ನಿಲ್ತಾನೆ. ಹಾಗಾಗಿ ಶುಜಾ ದ್ರವತೀತಿ ಶೂದ್ರ ಅನ್ನುವ ಅರ್ಥದಲ್ಲಿ ಶೋಕ ಪರಿಹಾರಕ್ಕಾಗಿ ಜ್ಞಾನ ಮಾರ್ಗದತ್ತ ಧಾವಿಸ್ತಾನಲ್ಲ, ಅವನಿಗೆ ಶೂದ್ರ ಅಂತ ಅರ್ಥ ಕೂಡ ಇದೆ. ಹಾಗಾಗಿ ವೇದ ಶಾಸ್ತ್ರಗಳ ಕಡೆಗೆ ಗಮನ ಹರಿಸುವವನು ಶೂದ್ರನೇ ಹೊರತು ಮನುಸ್ಮೃತಿಯನ್ನು ಸುಡುವವನಲ್ಲ. ಅತಿಥಿಗೆ ಆಧರಿಸುವವನೇ ಅತಿ ಲುಬ್ಧ. ಇಲ್ಲಿ ಲುಬ್ಧ ಅಂದ್ರೆ ಲೋಭಿ, ಎಷ್ಟಿದ್ರು ಇನ್ನೂ ಬೇಕು ಅಂತ ಆಸೆ ಪಡುವಂತವನು. ಹಾಗಾಗಿ ಲೋಭಿ ಆದವನು ಹಣವನ್ನು ಉಳಿಸೋದಿಲ್ಲ, ಅವನನ್ನ ಪುಣ್ಯ ಲೋಭಿ ಅಂತ ಕೂಡ ಕರಿಬಹುದು. ಯಾಕೆಂದ್ರೆ ಪುಣ್ಯ ಸಂಚಯನ್ನ ಮಾಡುವವನು ಬೇರೆಯವ್ರಿಗೆ ಹಣ ಇಟ್ಟು ಹೋಗ್ತಾನೆ, ಅತಿಥಿಗಳನ್ನ ಆಧರಿಸ್ತಾನೆ. ಹಾಗಾಗಿ ಹೇಳ್ತಾರೆ, ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡೋರು ಪಾಪಿ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಸಂಧ್ಯಾ ವಂದನೆ ಸಂಧ್ಯಾನ ಅಂದ್ರೆ ಸಂಪತ್ತಿನ ಧ್ಯಾನ ಯಾರು ಮಾಡ್ತಾನೋ ಅವನೇ ಪಾಪಿ. ಮತ್ತೆ ಪತಿಯಾಜ್ಞೆಯಿಂದ ಇಹಳೆ ಪರಮ ಪಾತಕಿ, ದೈಹಿಕ ಸುಖಕ್ಕಾಗಿ ಗಂಡನ ಸೇವೆ ಮಾಡಿ ಭಗವಂತನನ್ನ ಯಾರು ಮರಿತಾಳೋ ಅವಳೇ ಪರಮ ಪಾತಕಿ. ದಾನ ಧರ್ಮಗಳನ್ನ ಬಿಡುವವನೇ ಧರ್ಮಾತ್ಮ. ಅಂದ್ರೆ ಇಲ್ಲಿ ಬಿಡುವುದು ಅಂದ್ರೆ ಹರಿಸಮರ್ಪಣೆ ಮಾಡುವುದು. ದಾನ ಧರ್ಮಗಳನ್ನ ಪೂರ್ತಿಯಾಗಿ ಕೃಷ್ಣಾರ್ಪಣ ಎಲ್ಲ ನಿಂದು ಅಂತ ಹೇಳ್ತಾನಲ್ಲ, ಅವನೇ ಧರ್ಮವಂತ. ಹೀಗೆ ಪ್ರತಿ ಪದಗಳಲ್ಲಿಯೂ ಮೇಲಿನ ಮೂಲಾರ್ಥವನ್ನ ಬಿಟ್ಟು ಪೂರ್ತಿಯಾಗಿ ಬೇರೆ ಅರ್ಥವನ್ನ ಕೊಡುವುದೇ ಮುಂಡಿಗೆ. ಅಂತಹ ವಿಚಾರ ಪ್ರಚೋದಕ ಮುಂಡಿಗೆಗಳನ್ನ ಅತ್ಯಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಕಬ್ಬಿನಾಲೆ ಭಾರದ್ವಾಜ್ ಅವರು ಸಂಗ್ರಹಿಸಿದ್ದಾರೆ, ಸಂಶೋಧಿಸಿದ್ದಾರೆ. ಕನಕದಾಸರದು, ಪುರಂದರದಾಸರದು, ಮತ್ತೆ ವಿಜಯದಾಸರದು. ಅವರ ಒಂದೊಂದನ್ನು ಓದ್ತಾ ಇದ್ರೆ ಇನ್ನೂ ಓದೋಣ, ಇದರಲ್ಲಿ ಈ ಅರ್ಥ ಇದೆಯೇ, ಈ ಅರ್ಥ ಇದೆಯೇ ಅನ್ನೋ ಹಾಗೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ಪುಸ್ತಕಗಳನ್ನ ನೀವು ಓದೋದೇ ನಿಮ್ಮ ಜ್ಞಾನವನ್ನ ವಿಸ್ತಾರ ಮಾಡ್ಕೊಳ್ಬೇಕು. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಪುಸ್ತಕದ ಓದುವಿಕೆಯಿಂದ ಮಸ್ತಕದ ಮಣಿ ಮಿನುಗುವುದು ಅಂತ. ನಮ್ಮ ಹೆಚ್ಚಿನ ವ್ಯಾಸಂಗಕ್ಕೆ ಇಂತಹ ಪುಸ್ತಕಗಳು ನಮ್ಗೆ ಜ್ಞಾನಕ್ಕೆ ಜ್ಯೋತಿಗಳಾಗ್ತವೆ. ಇಂಥ ಪುಸ್ತಕಗಳನ್ನು ಹೆಚ್ಚಾಗಿ ಓದುವಂತವರಾಗಿ ಈ ಮುಂಡಿಗೆಗಳ ಬಗ್ಗೆ ಎಷ್ಟು ಮತ್ತೆ ಸ್ವರೂಪ ಸೌಂದರ್ಯ. ಏನು ಸೌಂದರ್ಯ ಅಂದ್ರೆ, ಸೌಂದರ್ಯವೆನ್ನುವುದು ವಸ್ತುವಿನಲ್ಲಿಲ್ಲ, ನೋಡುವ ಕಣ್ಣಲ್ಲಿ ಇರುವುದು ನೋಡ ಅಂತ. ಬ್ಯೂಟಿ ಲೈಸ್ ಇನ್ ಬಿಹೋಲ್ಡರ್ ಐಸ್, ಬಿಹೋಲ್ಡರ್ಸ್ ಐಸ್ ಅಂತ. ನೀವು ನೋಡುವ ದೃಷ್ಟಿ ಹೇಗಿರ್ತದೋ ಅದರಲ್ಲಿ ಸೌಂದರ್ಯ ಕಾಣ್ತದೆ. ನಿಮಗೆ ಸೌಂದರ್ಯ ಎಲ್ಲರಿಗೂ ಒಂದೇ ರೀತಿಯಾಗಿ ಒಂದೇ ತಿರುನಾಗಿ ಕಾಣ್ಬೇಕಾಗಿಲ್ಲ. ಹಾಗಾಗಿಯೇ ಇಲ್ಲಿ ಮುಂಡಿಗೆಗಳಲ್ಲಿರುವ ಸೌಂದರ್ಯ ಬಹಳ ವರ್ಣನಾತೀತವಾದಂತಹ ಸೌಂದರ್ಯ. ಕೇವಲ ಜ್ಞಾನಿಗಳು, ವೈರಾಗ್ಯದಲ್ಲಿ ಇರುವಂತವರು, ಬಹಳ ಇದರಲ್ಲಿ ಆಸಕ್ತಿ ಉಳ್ಳ ಸಹೃದಯರು ಇದನ್ನ ಸಂತೋಷಿಸ್ತಾರೆ. ನಿಜವಾಗಿ ಇಂಥ ಒಂದು ಪುಸ್ತಕವನ್ನ 300 ಪೇಜಿನಷ್ಟಿರುವ ಪುಸ್ತಕವನ್ನ ಪ್ರಕಟಿಸುವಂತ ಸೌಭಾಗ್ಯ ನಮ್ಮ ಕೆ ಕೃಷ್ಣಮೂರ್ತಿ ಪ್ರತಿಷ್ಠಾನಕ್ಕೆ ದೊರಕಿದ್ದು ನಮ್ಮ ಭಾಗ್ಯ ಅನ್ಕೊಳ್ತೀನಿ. ಇದನ್ನ ನಾನು ಪೂರ್ತಿಯಾಗಿ ಯಾಕೆ ಎಲ್ರಿಗೂ ವಿವರಿಸೋದಿಲ್ಲ, ಯಾವುದೇ ಪುಸ್ತಕ ಹೇಳುವಾಗ ಅಂದ್ರೆ ಸ್ವಲ್ಪ ರುಚಿ ಕೊಡ್ಬೇಕು, ಅವ್ರಿಗೆ ತಗೊಂಡು ತಿನ್ಬೇಕು ಅನ್ಸ್ಬೇಕು. ಈಗ ಬೇಕರಿಗಳಲ್ಲಿ ಸ್ವಲ್ಪ ಕೊಟ್ಬಿಟ್ಟು ಏನಾದ್ರು ತಗೊಳಂಗ್ ಮಾಡ್ತಾರಲ್ಲ, ಆ ರೀತಿಯಾಗಿ, ಅಥವಾ ಕರುವಿಗೆ ಸ್ವಲ್ಪ ಹಾಲು ಕೊಡಿಸಿ ಉಳಿದ ಹಾಲೆಲ್ಲ ನಾವೇ ತಗೋತೀವಲ್ಲ, ಹಾಗೆ ನಾವು ಬೇರೆಯವರು ಅದನ್ನ ಓದಿ ಅರ್ಥೈಸಿ ಸಂತೋಷಿಸ್ಬೇಕು ಅಂತ ಕೆಲಸ ಮಾಡೋಣ. ನಾನು ಒಂದ್ ಸ್ವಲ್ಪ ನಮ್ಮ ವಿದ್ಯುತ್ ಪ್ರಕಾಶನ 93-98ರಲ್ಲಿ ಪ್ರಾರಂಭ ಆಯಿತು. ನನ್ನ ಮೊದಲನೇ ಕವನ ಸಂಕಲನ ಸಮನ್ವಿತ 2001ರಲ್ಲಿ ಕೆ ಕೃಷ್ಣಮೂರ್ತಿ ಅವರ ಸಂಸ್ಕೃತ ಕಾವ್ಯವನ್ನ ನಾವು ಪ್ರಕಟಿಸಿದ್ವಿ. ಅವತ್ತಿನ ಆ ಪುಸ್ತಕ ಪ್ರಕಟಿಸುವಾಗ CD ನರಸಿಂಹಯ್ಯನವರು ಇದ್ರು, TV ವೆಂಕಟಾಚಲ ಶಾಸ್ತ್ರಿಗಳು ಇದ್ರು, ಹಾಗೂ ನಮ್ಮ HV ನಾಗರಾಜ್ ಅವರಿದ್ರು, ಹಾಗೆಯೇ ಅವತ್ತು ದೇಜರು ಇದ್ರು. ವಿಶೇಷವಾದಂತಹ ಒಂದು ಸಭೆ ಅವತ್ತು ಪ್ರಾರಂಭವಾಯಿತು. ಆದ್ರೆ ನಮ್ಮ ಕೆ ಕೃಷ್ಣಮೂರ್ತಿ ಫೌಂಡೇಶನ್ 2010ರಲ್ಲಿ ಡಾಕ್ಟರ್ BS ಆಚಾರ್ಯ ಅವರಿಂದ ಬೆಂಗಳೂರಲ್ಲಿ ಪ್ರಾರಂಭ ಆಯಿತು. ಸುಮಾರು 15 ವರ್ಷದಲ್ಲಿ 150 ಪುಸ್ತಕಗಳನ್ನು ಹೊರತಂದಿದ್ದೇನೆ. ನಾನು ಬರೆದಂತಹ 65 ಪುಸ್ತಕಗಳು, ನಮ್ಮ ತಂದೆಯವರದು 50, ಬೇರೆ ಬೇರೆ ಸಾಹಿತಿಗಳು, ದೇಜಗೌ, CPK ಅವರ 2 ಪುಸ್ತಕಗಳು, ನಮ್ಮ ಕಬ್ಬಿನಾಲೆಯವರ ಈ ಪುಸ್ತಕ, ಹರಿದಾಸರ ಮುಂಡಿಗೆಗಳು, ಮತ್ತೆ ಮಳಲಿ ವಸಂತ ಕುಮಾರಿ ಇಲ್ಲ ಅವರ ಕಚ್ ಸಂಜೀವಿನಿ, ಹಾಗೂ CS ಮಂಗಳಮ್ಮನವರ ವಚನ ದೀಪಿಕೆ, ಒಂದು ದಿವ್ಯ ಶಿಕ್ಷಣ ದೀವಿಗೆ ಅನ್ನುವಂಥದ್ದು, ನಮ್ಮ ಮೈಸೂರು ರಂಗನಾಥ್ ಅವರ ಮತ್ತೆ ಬಿದ್ದ ಮಳೆ ಅನ್ನುವಂಥದ್ದು, BS ಕಮಲಮ್ಮ ಅವರ ಕಮಲಕಾಂತಿ, ಹೀಗೆ ಬೇರೆ ಬೇರೆ ವಿದ್ವಾಂಸರ ಕೃತಿಗಳನ್ನು ತಂದಿದ್ದೀವಿ. ಭಾಸ ನಾಟಕ ಚಕ್ರ ಕೂಡ ನಮ್ಮ ಕೃಷ್ಣಮೂರ್ತಿ ಪ್ರತಿಷ್ಠಾನದಿಂದ ಬಂದಿದೆ. ರಾಮಾಯಣದ ನಾಟಕಗಳು ಹಾಗೂ ಇದಾಗಿದೆ. ಇವತ್ತು ಪಂಚತಂತ್ರದ ಬಗ್ಗೆ ಸರ್ ಹೇಳಿದ್ರು. ನಾನು ಒಂದು ವಿಚಾರವನ್ನು ಹೇಳಿ ನಿಲ್ಲಿಸ್ತೀನಿ, ನನ್ನ ಕೃತಿ ಬಗ್ಗೆ ಹೇಳ್ತಿದ್ದೀನಿ ಅನ್ಕೋಬೇಡಿ.
ಏನಂದ್ರೆ ಬೇರೆಯವರೆಲ್ಲ ಅನುವಾದದಲ್ಲಿ ಕಥೆಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ, ಆದ್ರೆ ಅಲ್ಲಿರುವ ಶ್ಲೋಕಗಳಿಗೆ ನಿಜವಾದ ಪ್ರಾಶಸ್ತ್ಯ. ಈ ಪಂಚತಂತ್ರದಲ್ಲಿ 5 ತಂತ್ರಗಳನ್ನ ಸೇರಿ 1400 ಶ್ಲೋಕಗಳಿವೆ. ಅಂದ್ರೆ 2 ಭಗವದ್ಗೀತೆ ಆಗುವಷ್ಟು ಶ್ಲೋಕಗಳು. ಶ್ಲೋಕ ಇರೋ ಕಡೆ ಎಲ್ಲ ಶ್ಲೋಕ ಇರೋ ಹಾಗೆ ನಾನು ಅನುವಾದಿಸಿದ್ದೀನಿ. ಬೇರೆಯವರೆಲ್ಲ ಕಥೆಗಳನ್ನ ಅನುವಾದಿಸಿದ್ದಾರೆ, ಮಕ್ಕಳ ಕಥೆಯನ್ನು ತೋರಿಸಿದ್ದಾರೆ. ಆದ್ರೆ ನಿಜವಾದ ಸಾಹಿತ್ಯ, ನಿಜವಾದಂತ ಅರ್ಥ, ಆ ಒಂದು ಏನನ್ನ ಕಲಿಬೇಕೋ ವಿಷಯ ಅದೆಲ್ಲ, ಮತ್ತೆ ಅವೆಲ್ಲ ಸುಭಾಷಿತಗಳು ಆಗೋಗಿವೆ. ಅವೆಲ್ಲ ಬೇಕಾದಷ್ಟು ಸಂಖ್ಯೆಯಲ್ಲಿ ನಮ್ಗೆ ಗೊತ್ತಿಲ್ಲದ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅರಿವು ನಿಜ ಪರ್ವವೇತ್ತಿ ಗಣನ ಲಘುಚೇತಸ ಉದಾರ ಚರಿತಾನಂತು ವಸುಧೈವ ಕುಟುಂಬಕಂ, ಇದೆಲ್ಲ ಪಂಚತಂತ್ರದಲ್ಲೇ ಇರುವಂತಹ ಒಂದು ಸುಭಾಷಿತಗಳು. ಇಂಥ ಅನೇಕ ಸುಭಾಷಿತಗಳಿವೆ, ಅವು ಬರೋ ಹಾಗೆ ಆಗ್ಬೇಕು. ಮತ್ತೆ ಚಿಂತನ ಮಂಥನ, ಈಸೋಪ್ದವು ಇರ್ಬೋದು, ಟೇಲ್ಸ್ ಇರ್ಬೋದು, ಟಾಮ್ ಅಂಡ್ ಜೆರ್ರಿಯ ಕಥೆಗಳಿರ್ಬೋದು, ಅದೆಲ್ಲ ಕಾಲಾಂತರದಲ್ಲಿ ಬಂತು. ಆದ್ರೆ ಪಂಚತಂತ್ರದಲ್ಲಿ ಹೊಸ ರೀತಿಯಲ್ಲಿ ಪ್ರಾಣಿಗಳ ಮೂಲಕವಾಗಿ ಕಥೆಯನ್ನ ಹೇಳಿ ನೀತಿಯನ್ನ ತರುವುದನ್ನು ಹೇಳಿದನ್ನ ಜಗತ್ತಿನ ಎಲ್ಲ ಭಾಷೆಗಳಿಗೂ ಅನುವಾದ ಆಗಿದೆ. ಭಗವದ್ಗೀತೆಯ ನಂತರ ಹೆಚ್ಚಿನ ಅನುವಾದವಿರುವಂತಹ ಪುಸ್ತಕ ಅಂದ್ರೆ ನಮ್ಮ ಪಂಚತಂತ್ರವೇ. ನನ್ನ 5 ತಂತ್ರಗಳನ್ನು ಅನುವಾದ ಮಾಡಾಗಿದೆ, ಇನ್ನೂ ಎಲ್ಲವೂ ಪ್ರಕಟವಾಗ್ತಾ ಇದೆ. ಇನ್ನೊಂದ್ 6 ತಿಂಗಳಲ್ಲಿ ಎಲ್ಲವನ್ನು ಬರೆದಿಟ್ಟಿದ್ದೇನೆ. ಅದನ್ನ ಸಹೃದಯರು ಓದಿ ಸಹಕರಿಸಬೇಕು. ಇನ್ನು ಭಗವದ್ಗೀತೆ ಬಗ್ಗೆ ಸರ್ ಮಾತಾಡ್ತಾರೆ, ಸಾರ ಸಂಗ್ರಹ ಅದನ್ನು ಕೂಡ 2 ವಾಕ್ಯದಲ್ಲಿ ಪೂರ್ತಿ ಅನುವಾದ ಮಾಡಿದ್ದೀನಿ. ನಾನು ಅನೇಕ ಕಡೆ ಉಪನ್ಯಾಸ ಕೊಟ್ಟಿದ್ರಿಂದ ಭಗವದ್ಗೀತೆಯ ಬಗ್ಗೆ ವಿಶೇಷವಾದಂತಹ ಒಂದು ಅಭಿಮಾನ ಪೂರ್ವಕವಾಗಿ ಬರೆದಿದ್ದೀನಿ. ತಾವೆಲ್ಲ ಓದಿ ಪರಿಗ್ರಹಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ವಿರಾಜಮಾನರಾದ ಗುರುಗಳಾದಂತಹ ಪ್ರೊಫೆಸರ್ CPK ಅವರೇ, ಹಿರಿಯ ವಿದ್ವಾಂಸರಾದಂತಹ ನಾಗರಾಜರಾಯ್ ಅವರೇ, ನಮ್ಮೆಲ್ಲರ ಜನಪ್ರತಿನಿಧಿಗಳಾಗಿರುವಂತಹ ಡಾಕ್ಟರ್ D. ತಿಮ್ಮಯ್ಯ ಅವರೇ, ಲೇಖಕಿ ಸಂಶೋಧಕಿ ಸಹೋದರಿ ಡಾಕ್ಟರ್ ಲೀಲಾ ಪ್ರಕಾಶ್ ಅವರೇ, ರಸಗೊಬ್ಬರದ ಸಂಘದ ಅಧ್ಯಕ್ಷರು ಅಂತ ಹೇಳಿದರು. ರಸ ಇದೆ ಅಲ್ಲಿ ಕೂಡ, ಆದ್ರಿಂದ ಪ್ರಕಾಶಕರಾದ ಪ್ರಕಾಶ್ ಅವರೇ, ಚಂದ್ರಶೇಖರ್ ಅವರೇ, ಇಲ್ಲಿ ಸೇರಿದಂತಹ ಎಲ್ಲ ಕನ್ನಡ ಬಂಧುಗಳೇ, ಲೀಲಾ ಪ್ರಕಾಶ್ ಅವರನ್ನ ನಾನು ಉಭಯ ಭಾಷಾ ವಿದುಷಿ ಅಂತ ಕರೀತೇನೆ. ಶ್ಯಾಮಲಾಜಿ ಭಾವೆ ಅಂತ ಒಬ್ರು ಉಭಯ ಗಾನ ವಿದುಷಿ ಇದ್ರು, ಹಿಂದೂಸ್ತಾನಿ ಮತ್ತು ಕರ್ನಾಟಕಿ ಎರಡರಲ್ಲೂ ಅವರು ಸಂಗೀತ ವಿದುಷಿ. ಹಾಗೆ ಲೀಲಾ ಪ್ರಕಾಶ್ ಅವರು ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲಿಯೂ ಕೂಡ ವೈದುಷ್ಯವನ್ನ ಸಂಪಾದಿಸಿದಂತಹ ನಮ್ಮ ನಡುವಿನ ವಿರಳ ಮಹಿಳೆ. ಅವರು ಬರೆದಂತಹ ಗ್ರಂಥಗಳು ಅವರ ತಂದೆಯ ವಿದ್ವತ್ತೆಯನ್ನ ಮುಂದುವರಿಸುವಂತಹ ಪಥದಲ್ಲಿ ಸಾಗಿದವು ಅನ್ನುವುದು ಬಹಳ ಮುಖ್ಯವಾದದ್ದು. ಪ್ರಸ್ತುತ ಭಗವದ್ಗೀತೆಯನ್ನ ಅವರು ಸರಳವಾದಂತಹ ರೀತಿಯಲ್ಲಿ ಅನುವಾದಿಸಿಕೊಟ್ಟಿದ್ದಾರೆ. ಅದರ ಸಾರ ಸಂಗ್ರಹವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಭಗವದ್ಗೀತೆ ಭಗವಂತನ ಲೀಲಾ ಪ್ರಕಾಶ. ಅದು ಆ ಲೀಲಾ ಪ್ರಕಾಶವನ್ನ ಈ ಲೀಲಾ ಪ್ರಕಾಶ್ ಅವರು ಸರಳವಾದ ನುಡಿಯಲ್ಲಿ ಸಾಮಾನ್ಯರು ಅರ್ಥವಿಸುವ ಹಾಗೆ ಕಟ್ಟಿಕೊಟ್ಟಿದ್ದಾರೆ ಅನ್ನುವುದು ಬಹಳ ಮುಖ್ಯವಾದದ್ದು. ಭಗವದ್ಗೀತೆ ನಮ್ಮ ದೇಶದ ಶ್ರೇಷ್ಠವಾದಂತಹ ಸರ್ವೋತ್ಕೃಷ್ಟವಾದಂತಹ ಧರ್ಮಗ್ರಂಥ. ಜೊತೆಗೆ ಆಧುನಿಕ ವಿಚಾರವಾದಿಗಳಿಂದ ಅನೇಕ ಕುಹಕದ ಮಾತುಗಳಿಗೂ ಎಡೆಯಾದಂತಹ ಗ್ರಂಥ. ನಾನು ನನ್ನನ್ನು ಪರಿಚಯಿಸುವಾಗ ರಂಗಣ್ಣ ಅವರು ಹೇಳಿದ್ರು, ನೇರವಾದ ಮತ್ತು ನಿಷ್ಠುರ ಮಾತಿನ ಅಂತ ಹೇಳಿದ್ರು. ಹೆಚ್ಚು ನೇರ ಮತ್ತೆ ನಿಷ್ಠುರದ ಕಡೆಗೆ ನಾನು ಹೋಗದೆ ತೇಲಿಸಿ ಮಾತಾಡ್ತೇನೆ, ಯಾರಿಗೂ ಬೇಸರ ಆಗಬಾರದು. ಭಗವದ್ಗೀತೆ ಎಲ್ಲ ಶ್ಲೋಕಗಳಿಗೂ ಕೂಡ ಪ್ರತಿ ಶ್ಲೋಕಕ್ಕೂ ಸರಳವಾದಂತಹ ಗದ್ಯದಲ್ಲಿ ಅದರ ಅರ್ಥವನ್ನ ಹೇಳಿದ್ದಾರೆ. ಇದು ಯಾಕೆ ಮುಖ್ಯ ಅಂತಂದ್ರೆ, ಇವತ್ತು ಎಲ್ಲರೂ ಅದನ್ನ ಅಪಾರ್ಥಗೊಳಿಸುವಂತಹ, ಸಂಸ್ಕೃತವನ್ನೇ ತಿಳಿಯದೇ ಇದ್ದವರು ಅದನ್ನು ತಪ್ಪಾಗಿ ಭಾವಿಸುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿರೋದ್ರಿಂದ ಲೀಲಾ ಪ್ರಕಾಶ್ ಅವರ ಈ ಸಾರ ಸಂಗ್ರಹಕ್ಕೆ ವಿಶೇಷವಾದ ಮಹತ್ವ ಇದೆ. ಅದರ ಮೂಲಾರ್ಥ ಏನು
ಅದು ನಿಜವಾಗಿಯೂ ಏನನ್ನು ಹೇಳುತ್ತದೆ ಎನ್ನುವುದನ್ನು ಗದ್ಯದಲ್ಲಿ ಹೇಳಿದರೂ ಅದು ಪದ್ಯಗಂಧಿಯಾಗಿದೆ. ಅದು ಅದರ ವಿಶೇಷತೆ, ಪದ್ಯಗಂಧಿಯಾದ ಗದ್ಯ. ಆದ್ರಿಂದ ಅದು ಆಪ್ಯಾಯಮಾನವಾಗಿಯೇ ಇರುತ್ತದೆ. ಈಗ ಎಷ್ಟೋ ಗದ್ಯಗಳು ತುಂಬಾ ನೀರಸವಾಗುವ, ಶುಷ್ಕವಾಗುವಂತಹ ಸಂದರ್ಭ ಇದೆ. ಆದ್ರೆ ಲೀಲಾ ಪ್ರಕಾಶ್ ಅವರ ಸಾರಸಂಗ್ರಹಿ ಗುಣ ಅದಕ್ಕೊಂದು ಕಾವ್ಯಾತ್ಮಕ ಸೌಂದರ್ಯವನ್ನ ತಂದು ಕೊಟ್ಟಿದೆ. ನೋಡಿ, ಅವರ ಅನುವಾದದ ಒಂದೆರಡು ಉದಾಹರಣೆ ಕೊಡ್ತೇನೆ ನಾನು. ದಿವ್ಯ ಶಂಖರಿ ಗೈದರು ಸುನಾದವನು, ಸುನಾದವನ್ನು ದಿವ್ಯ ಶಂಖದಲ್ಲಿ ಮಾಡಿದರು ಅಂತ ಹೇಳುವುದು ಗದ್ಯ. ಆದ್ರೆ ಇವರದನ್ನು ದಿವ್ಯ ಶಂಖದಿ ಗೈದರು ಸುನಾದವನು, ಆ ಕರ್ತೃಪದ ಕ್ರಿಯಾಪದಗಳನ್ನ ಹಿಂದೆ ಮುಂದೆ ಮಾಡಿ ಪದ್ಯಾತ್ಮಕಗೊಳಿಸುವಂತಹ ಒಂದು ವಿಶಿಷ್ಟ ಶೈಲಿ ಇಲ್ಲಿ ಇದೆ. ಈ ರೀತಿ ಅರುಹಿದನು, ಈ ರೀತಿ ತಿಳಿಸಿದನು ಅಂತ ಹೇಳಬಹುದು. ಆದ್ರೆ ಅವರು ಅದಕ್ಕೆ ಕಾವ್ಯ ಶೈಲಿಯನ್ನು ಆವಾಹಿಸ್ತಾರೆ. ಏನು ಮಾಡುತ್ತಲಿಹರು ನನ್ನನೇ ನಂಬಿಹರು, ನಿನ್ನಾಣತಿಯಂತೆ ನಡೆದೀಗ. ಇದೆಲ್ಲ ಪದ್ಯದ ರೀತಿಯಲ್ಲಿ ಇರುವಂತಹ ಒಂದು ಸಾರ ಸಂಗ್ರಹತ್ವ. ಆದ್ರಿಂದ ಇದು ಹೆಚ್ಚು ಜನರನ್ನ ಮೋಹಗೊಳಿಸುವ, ಮೋಡಿಗೊಳಿಸುವ ರೀತಿಯಲ್ಲಿದೆ ಅಂತ ನಾನು ಅಂದುಕೊಳ್ತೇನೆ. ಅದಕ್ಕಾಗಿ ಲೀಲಾ ಪ್ರಕಾಶ್ ಅವರನ್ನ ಕನ್ನಡ ಜನ ಅಭಿನಂದಿಸಬೇಕು ಅಂತ ನಾನು ಬಯಸ್ತೇನೆ. ಭಗವದ್ಗೀತೆ ಎಷ್ಟು ಅಪಚಾರಕ್ಕೆ ಒಳಗಾದರೂ ಕೂಡ ಅದರಲ್ಲಿ ಕೆಲವು ಲೋಕೋತ್ತರವಾದಂತಹ ಮಾತುಗಳಿವೆ, ವ್ಯಕ್ತಿತ್ವ ವಿಕಾಸಕ್ಕೆ ಸ್ಫೂರ್ತಿಯಾಗುವಂತಹ ಮಾತುಗಳಿವೆ. ನಮ್ಮ ಗೊಂದಲದ ಸಂದರ್ಭದಲ್ಲಿ ನಮ್ಮ ಕೈ ಹಿಡಿದು ಮುನ್ನಡೆಸುವಂತಹ ಶಕ್ತಿ ಭಗವದ್ಗೀತೆಯ ಮಾತುಗಳಿಗಿವೆ. ಯಾಕೆಂದ್ರೆ ಅದು ಹುಟ್ಟಿದ್ದೇ ಅರ್ಜುನನ ಕ್ಲೈಬ್ಯವನ್ನ ನಿವಾರಿಸುವುದಕ್ಕೆ. ಅರ್ಜುನ ವಿಷಾದ ಯೋಗದಲ್ಲಿ ಮುಳುಗಿರುವಾಗ ಮುಂದೇನು ಮಾಡಬೇಕು ಎನ್ನುವುದು ಅವನಿಗೆ ತೋಚದೇ ಇದ್ದಾಗ ಅವನ ಮನಸ್ಸಿನ ಗೊಂದಲವನ್ನು ನಿವಾರಿಸುವುದಕ್ಕಾಗಿ ಕೃಷ್ಣ ಹೇಳಿದಂತಹ ಬಹಳ ಸುಂದರವಾದಂತಹ ಮಾತುಗಳದು. ಸಕಾರಾತ್ಮಕವಾದಂತಹ ಒಂದು ಪ್ರಚೋದನೆಯನ್ನು, ಪ್ರೇರಣೆಯನ್ನು ಕೊಡುವಂತಹ ಮಾತುಗಳು ಭಗವದ್ಗೀತೆಯಲ್ಲಿ ಇರುವುದರಿಂದ ಅದನ್ನ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಭಾವಿಸುವುದಕ್ಕಿಂತಲೂ ಹೆಚ್ಚು ಇವತ್ತು ಮ್ಯಾನೇಜ್ಮೆಂಟ್ ಸೈನ್ಸ್ ದೃಷ್ಟಿಯಲ್ಲಿ, ವ್ಯಕ್ತಿತ್ವ ವಿಕಾಸದ ದೃಷ್ಟಿಯಲ್ಲಿ, ಭಗವದ್ಗೀತೆಯನ್ನು ಮನಃಶಾಸ್ತ್ರದ ದೃಷ್ಟಿಯಲ್ಲಿ ನಾವು ಗ್ರಹಿಸಬೇಕು. ನೋಡಿ, ಕೆಲವು ಮಾತು, ಶ್ರದ್ಧಾವಾನ್ ಲಭತೆ ಜ್ಞಾನಂ, ಎಷ್ಟು ಒಳ್ಳೆಯ ಮಾತು. ನೀನು ಶ್ರದ್ಧೆಯಿಂದ ಇದನ್ನು ಅಭ್ಯಾಸ ಮಾಡಿದರೆ ನಿನಗೆ ಜ್ಞಾನ ಸಂಪಾದನೆ ಆಗ್ತದೆ ಅನ್ನುವಂತಹ ಮಾತು ಒಬ್ಬ ವಿದ್ಯಾರ್ಥಿಯನ್ನು ಉದ್ದೇಶಿಸಿ ಹೇಳಿದಂತಹ ಮಾತಿನ ಹಾಗೆ ಇದೆ. ಯಾಕೆ ನಾವು ಭಗವದ್ಗೀತೆಯನ್ನ ಟೀಕಿಸಬೇಕು ನನ್ಗೆ ಗೊತ್ತಿಲ್ಲ. ಯೋಗ ಕರ್ಮಸು ಕೌಶಲಂ, ಎಷ್ಟು ಸುಂದರ ಮಾತು. ಯೋಗ ಅಂದ್ರೆ ಏನು? ಯಾವುದೇ ಕೆಲಸವನ್ನು ಕೌಶಲ್ಯಪೂರ್ಣವಾಗಿ ನೀನು ಮಾಡಿದರೆ ಅದು ಯೋಗವಾಗುತ್ತದೆ ಅನ್ನುವಂತಹ ಗೀತಾಚಾರ್ಯನ ಮಾತು. ಉದ್ಧರೇತ ಆತ್ಮನಾತ್ಮಾನಂ, ನಿನ್ನನ್ನು ಉದ್ಧಾರ ಮಾಡುವುದಕ್ಕೆ ಇನ್ಯಾರೋ ಬರುವುದಿಲ್ಲ, ನಿನ್ನ ಅಭ್ಯುದಯ ನಿನ್ನ ಕೈಯಲ್ಲಿಯೇ ಇದೆ ಎನ್ನುವುದು ಎಷ್ಟು ಅರ್ಥಪೂರ್ಣವಾದಂತಹ ವ್ಯಕ್ತಿತ್ವವನ್ನ ವಿಕಾಸಗೊಳಿಸುವಂತಹ ಮಾತು. ಭಗವಂತ ಕೃಷ್ಣ ಹೇಳಿದ ಅನ್ನೋದನ್ನು ಮರೆತು ಬಿಡಿ, ಧಾರ್ಮಿಕ ಉಪದೇಶದ ಉದ್ಗ್ರಂಥ ಎನ್ನುವುದನ್ನು ಮರೆತು ಬಿಡಿ. ನಮ್ಮ ಜೀವನಕ್ಕೆ ಅದು ಅತ್ಯಂತ ಮುಖ್ಯವಾದಂತಹ ಸೂತ್ರರೂಪಿಯಾದ ಮಾತುಗಳನ್ನು ಹೇಳಿದೆ. ಡಿ.ವಿ.ಜಿ ಅವರು ಜೀವನ ಧರ್ಮಯೋಗ ಅಂತ ಅದನ್ನು ಕರೆದದ್ದು ಆ ಕಾರಣದಿಂದ. ಅಂತಹ ಮಾತುಗಳ ಹಿನ್ನೆಲೆಯಲ್ಲಾದರೂ ಕೂಡ ನಾವು ಭಗವದ್ಗೀತೆಯನ್ನು ಪೂಜಿಸಬೇಕು. ನಮ್ಮ ಅಂತರಂಗದ ಕಲ್ಮಶವನ್ನು ಕಳೆಯುವಂತಹ ಒಂದು ಮಾರ್ಗೋಪದೇಶವನ್ನು ನೀಡುವಂತಹ ಪಥದರ್ಶಕವಾದಂತಹ ಮಾತುಗಳು ಎನ್ನುವುದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಬರೀ ಎಲ್ಲರ ಮನಸ್ಸಿನಲ್ಲಿ ಯಾವಾಗ ಗೊಂದಲ ಸೃಷ್ಟಿಯಾಗ್ತದೆ ಆಗ ಭಗವದ್ಗೀತೆ ಹೊಸ ದಿಕ್ಕನ್ನು, ದೆಸೆಯನ್ನ ತೋರಿಸುವಂತಹ ಗ್ರಂಥ ಎನ್ನುವ ಹಿನ್ನೆಲೆಯಲ್ಲಿ ಲೀಲಾ ಪ್ರಕಾಶ್ ಅವರ ಸಾರ ಸಂಗ್ರಹ ಸರಳವಾದ ಮಾತಿನಿಂದ ನಮ್ಮ ಕಣ್ಣು ತೆರೆಸ್ತದೆ. ಯಾಕೆಂದ್ರೆ ಎಷ್ಟೋ ಜನ ಸಂಸ್ಕೃತವನ್ನ ತಿಳಿದವರು ಇರುವುದಿಲ್ಲ. ಈಗ ಭಗವದ್ಗೀತೆಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದವರೆಲ್ಲರೂ ಕೂಡ ಸಂಸ್ಕೃತದ ಏನು ಈ ಗೊತ್ತಿಲ್ಲದೆ ಇದ್ದ ಮೂರ್ಖರು ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಸಂಸ್ಕೃತ ಗೊತ್ತಿದ್ರೆ ನಾನು ಈಗಾಗಲೇ ಹೇಳಿದಂತಹ ಮುತ್ತಿನಂತಹ ಮಾತುಗಳನ್ನ ಹೇಗೆ ವಿರೋಧಿಸ್ತಾರೆ? ಯಾವ ಹಿನ್ನೆಲೆಯಲ್ಲಿ ಇದನ್ನು ವಿರೋಧಿಸ್ಲಿಕ್ಕೆ ಸಾಧ್ಯ? ಅದನ್ನ ನಾವು ಬಹಳ ಮುಖ್ಯ ಗಮನಿಸಬೇಕು. ನಮ್ಮಲ್ಲಿ ಸಂಸ್ಕೃತ ಬಾರದೇ ಇದ್ದವರು ಕೂಡ ಭಗವದ್ಗೀತೆಯನ್ನು ತಿಳಿದುಕೊಳ್ಳುವುದಕ್ಕೆ ಈ ಸಾರ ಸಂಗ್ರಹ ಅನುವಾದ ಸಹಾಯ ಮಾಡುತ್ತದೆ ಅಂತ. ಕೆಲವರು ತಪ್ಪು ತಿಳಿದುಕೊಳ್ಳುವುದಕ್ಕೆ ಅಲ್ಲಲ್ಲಿ ಕೆಲವು ಇಕ್ಕಟ್ಟಿನ ಸಂದರ್ಭಗಳು
ಭಗವದ್ಗೀತೆಯಲ್ಲಿ ಇದೆ, ನಾನು ಒಪ್ತೇನೆ ಅದನ್ನ. ಉದಾಹರಣೆಗೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ, ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳಿದ್ದಾನೆ, ಗುಣಕರ್ಮ ವಿಭಾಗಶಃ. ಮನುಷ್ಯನ ಸ್ವಭಾವ ಧರ್ಮಗಳಿಗೆ ಅನುಗುಣವಾಗಿ ಚಾತುರ್ವರ್ಣ್ಯ ಪದ್ಧತಿ ಇದೆ ಅನ್ನೋದು. ಜಾತಿ ಎನ್ನುವಂತಹ ನಾವೀಗ ಕಲ್ಪಿಸಿಕೊಂಡ ಅರ್ಥದಲ್ಲಿ ಕೃಷ್ಣ ಹೇಳಲಿಲ್ಲ. ಮನುಷ್ಯನ ಗುಣಧರ್ಮ ಏನು, ಸ್ವಭಾವ ಏನು, ಅವನು ಓದುವವನೋ, ವ್ಯಾಪಾರ ಮಾಡುವವನೋ, ಕೃಷಿ ಮಾಡುವವನೋ, ಅದಕ್ಕೆ ಅನುಗುಣವಾಗಿ ವರ್ಣಾಶ್ರಮ ಧರ್ಮವನ್ನ ಕೃಷ್ಣ ಹೇಳಿದ ಅಂತ ತಿಳ್ಕೊಂಡ್ರೆ ಸಮಸ್ಯೆಯೇ ಇಲ್ಲ. ಆದ್ರೆ ಮೂಲ ಸಮಸ್ಯೆ ಇರುವುದೇ ಸಂಸ್ಕೃತದ ಪಾರಿಭಾಷಿಕ ಪದಗಳನ್ನ ನಾವು ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ ಎನ್ನುವುದು ಬಹಳ ಮುಖ್ಯವಾದಂತಹ ಅಂಶ. ಸೇಡಿಯಾಪು ಕೃಷ್ಣ ಭಟ್ರು ಒಂದು ಕಡೆ ಈ ಚಾತುರ್ವರ್ಣ್ಯದ ಬಗ್ಗೆ ಬಹಳ ಸುಂದರವಾದಂತಹ ವ್ಯಾಖ್ಯಾನವನ್ನು ಕೊಡ್ತಾರೆ. ಋಗ್ವೇದದಲ್ಲಿ ಬರುವ ಪುರುಷ ಸೂಕ್ತದಲ್ಲಿ ಆ ಮಾತು ಬರುತ್ತದೆ. ಈ ಬ್ರಾಹ್ಮಣೋಸ್ಯ ಮುಖಮಾಸಿ ಬಾಹುರಾಜನ್ಯಕೃತ ಊರು ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ. ಈ ಮಂತ್ರವನ್ನ ಎಲ್ಲ ವಿಚಾರವಾದಿಗಳು ತಪ್ಪಾಗಿ ಅರ್ಥೈಸಿದ್ದಾರೆ. ಕಾರಣ, ಅವರಿಗೆ ಸಂಸ್ಕೃತದ ಕಾವ್ಯಾರ್ಥವನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗದೇ ಇರು. ಬ್ರಾಹ್ಮಣೋಸ್ಯ ಬ್ರಾಹ್ಮಣ ವಿಷ್ಣುವಿನ ವಿರಾಟ್ ಪುರುಷನ ಮುಖದಿಂದ ಹುಟ್ಟಿದನು, ಕ್ಷತ್ರಿಯನು ಬಾಹುವಿನಿಂದ ಹುಟ್ಟಿದನು ಅಂತ ಅರ್ಥ ಅಲ್ಲ ಅದಕ್ಕೆ. ಅದಕ್ಕೆ ಅನಂತರದ ಒಂದು ಮಂತ್ರ ಬಹಳ ಒಳ್ಳೆಯ ಅರ್ಥವನ್ನ ಹೇಳ್ತದೆ. ಅದರ ಮುಂದಿನ ಶ್ಲೋಕ ಏನ್ ಹೇಳ್ತದೆ ಅಂತಂದ್ರೆ, ಮುಖಂ ಕಿಮಸ್ಯ ಕೌ ಬಾಹು ಕಾವೂರು ಪಾದ ಉಚ್ಯತೆ. ಆ ಪುರುಷನ ಮುಖವು ಯಾವುದು? ಮುಖಂ ಕಿಮಸ್ಯ ಕೌ ಬಾಹು, ಭುಜಗಳು ಯಾವುವು ಅನ್ನುವ ಪ್ರಶ್ನೆಗೆ ಬ್ರಾಹ್ಮಣವಾಸ್ಯ ಮುಖಮಾಸೀತಿ ಎನ್ನುವಂತಹ ಉತ್ತರ ಇದೆ. ವಿರಾಟ್ ಪುರುಷನ ಮುಖ ಯಾವುದು? ಬ್ರಾಹ್ಮಣ ಅವನ ಮುಖವಾಗಿದ್ದಾನೆ ಅಂತ ಅರ್ಥ. ಮುಖದಿಂದ ಬ್ರಾಹ್ಮಣ ಹುಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ಯಾಕೆ ಈ ರೀತಿ ಅರ್ಥ ಮಾಡಬೇಕು ಅಂತಂದ್ರೆ, ಭಗವದ್ಗೀತೆ ಒಂದು ಕಾವ್ಯವನ್ನು ವಾಚ್ಯಾರ್ಥದಲ್ಲಿ ಗ್ರಹಿಸಬಾರದು. ನಮ್ಮ ಗುರುಗಳಾದ CPK ಅವರು ಭಗವದ್ಗೀತೆಯ ಕಾವ್ಯ ಸೌಂದರ್ಯದ ಬಗೆಗೆ ಒಂದು ಗ್ರಂಥವನ್ನ ರಚಿಸಿದ್ದಾರೆ. ಅದರಲ್ಲಿರುವ ಕಾವ್ಯ ಲಕ್ಷಣಗಳನ್ನ ಅವರು ಹೇಳಿದ್ದಾರೆ. ಭಗವದ್ಗೀತೆಯನ್ನು ನಾವೊಂದು ಕಾವ್ಯ ಅಂತ ಅರ್ಥ ಮಾಡಿಕೊಳ್ಬೇಕು. ಅದನ್ನ ನಮ್ಮ ದೈನಂದಿನ ಪರಿಭಾಷೆಯ ರೀತಿಯಲ್ಲಿ ಗ್ರಹಿಸಬಾರದು. ಆಗ ಈಗ ಉದಾಹರಣೆಗೆ ಊರ್ಧ್ವ ಮೂಲಂ ಅದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ, ಬಹಳ ಸುಂದರವಾದ ಮಾತು. ಈ ಪ್ರಪಂಚದ ಬೇರು ಮೇಲ್ಗಡೆ ಇದೆ, ಊರ್ಧ್ವ ಮೂಲಂ, ಅಧಃ ಶಾಖಂ, ಕೆಳಗಡೆ ಅದರ ಶಾಖೆಗಳಿವೆ, ಗೆಲ್ಲುಗಳು, ಕೊಂಬೆಗಳಿವೆ ಅಂತ. ನೋಡಿ, ನೀವೊಂದು ಸರೋವರದ ಹತ್ತಿರ ಹೋಗಿ, ಕೆರೆಯ ಹತ್ತಿರ ಹೋಗಿ, ಪಕ್ಕದಲ್ಲಿ ದಡದಲ್ಲಿರುವಂತಹ ಮರ, ಅದರಲ್ಲಿ ಅದರ ಪ್ರತಿಬಿಂಬ ಕೆರೆಯಲ್ಲಿ ಮೂಡುತ್ತದೆ. ಹೇಗಿರುತ್ತದೆ? ಬೇರು ಮೇಲಿದ್ದು ಕೊಂಬೆಗಳು ಕೆಳಗಿರುತ್ತದೆ. ಊರ್ಧ್ವ ಮೂಲ ಮದಶಾಖಂ ಅಂತಂದ್ರೆ ಈ ಪ್ರಪಂಚವು ಕೆರೆಯ ನೀರಿನಲ್ಲಿರುವ ಮರದ ಪ್ರತಿಬಿಂಬದ ಹಾಗೆ ಮಿಥ್ಯಾರೂಪವಾಗಿದೆ ಅಂತ ಅರ್ಥ. ಅದ್ವೈತಿಗಳು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ. ಈ ಜಗತ್ತು ಮಿಥ್ಯೆ ಅಂತ ಆಚಾರ್ಯ ಶಂಕರರು ಹೇಳಿದ್ರಲ್ಲ, ಅದಕ್ಕೆ ಅನುಗುಣವಾಗಿದೆ. ಅಂದ್ರೆ ಕಾವ್ಯಾತ್ಮಕವಾಗಿ ನಾವು ಭಗವದ್ಗೀತೆಯ ಅರ್ಥವನ್ನು ಗ್ರಹಿಸಬೇಕು ಅನ್ನುವುದು ಇಲ್ಲಿ ನಾವು ಗಮನಿಸಬೇಕಾದಂತಹ ಸಂಗತಿ. ಇದಕ್ಕೆಲ್ಲ ಒಂದು ಸ್ವಲ್ಪ ಪ್ರವೇಶ ಇರಬೇಕು. ಸುಮ್ಮನೆ ಯಾವುದೋ ಒಂದು ವೈಚಾರಿಕ ನಿಲುವಿನಿಂದ ಸಂಸ್ಕೃತವನ್ನ ತಿಳಿಯದೆ ತಾನೇನೋ ಅಬದ್ಧವಾಗಿ ಮಾತಾಡಿದ್ರೆ ಬುದ್ಧಿಜೀವಿ ಎನಿಸಿಕೊಳ್ತೇನೆ ಎನ್ನುವ ಭ್ರಮೆಯಿಂದ ಮಾತಾಡಬಾರದು. ಅದರಲ್ಲಿ ಧ್ಯಾನ ಶ್ಲೋಕ ಇದೆ. ಲೀಲಾ ಪ್ರಕಾಶ್ ಅವರು ಆ ಭಾಗವನ್ನು ಕೂಡ ಅನುವಾದ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಅದು ವ್ಯಾಸಕೃತ ಅಲ್ಲ. ಭಗವದ್ಗೀತೆ ಅರ್ಜುನನಿಗೆ ಉಪದೇಶ ಮಾಡಿದ ಕೃಷ್ಣನ ಮಾತುಗಳು ಮಾತ್ರ ಭಗವದ್ಗೀತೆ. ಆದ್ರೆ ಅದನ್ನು ಪಾರಾಯಣ ಮಾಡಬೇಕು ಅಂತ ನಾವು ಗ್ರಹಿಸಿದ ಯಾವುದೋ ಅನಂತರದ ಕಾಲಘಟ್ಟದಲ್ಲಿ ಯಾರೋ ಒಬ್ಬ ಅದ್ವೈತ ವಿದ್ವಾಂಸರು ಅದಕ್ಕೆ ಜ್ಞಾನ ಶ್ಲೋಕವನ್ನ ಬರೀತಾರೆ. ಆ ಸಂದರ್ಭದಲ್ಲಿ ಅವರು ಅದ್ವೈತಾಮೃತ ವರ್ಷಿಣಿ ಅಂತ ಹೇಳ್ತಾರೆ. ಭಗವದ್ಗೀತೆಯನ್ನು ಅದ್ವೈತಿಗಳು ಭಾಷ್ಯ ಬರೆದ ಹಾಗೆ ವಿಶಿಷ್ಟಾದ್ವೈತಿಗಳು ಭಾಷ್ಯ ಬರೆದಿದ್ದಾರೆ. ದ್ವೈತದಲ್ಲಿಯೂ ಭಾಷೆ ಇದೆ. ಆದ್ರಿಂದ ಅದ್ವೈತ ಅಮೃತ ವರ್ಷಿಣಿ ಎನ್ನುವುದು ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಮಾತ್ರ ನಾವು ಸ್ವೀಕರಿಸಬಹುದಾದಂತಹದ್ದು. ಅಂಬತ್ವಾಂ ಅನುಸಂಧಾಮಿ ಭಗವದ್ಗೀತೆ ಭವದ್ವೇಷಿಣಿ ಅಂತ. ಅದು ಭವದ್ವೇಷಿಣಿ ಅನ್ನುವುದು ಒಂದರ್ಥದಲ್ಲಿದ್ರೆ ಇನ್ನೊಂದರ್ಥದಲ್ಲಿ ಭಾವಮೋಹಿನಿ ಕೂಡ ಹೌದು. ಯಾಕೆಂದ್ರೆ ಲೌಕಿಕವಾದಂತಹ ಈ ಜಗತ್ತಿನಲ್ಲಿ ನಾವು ಹೇಗೆ ಬದುಕಬೇಕು ಎನ್ನುವುದನ್ನು ಕೂಡ ಭಗವದ್ಗೀತೆ ಬಹಳ ಸಮರ್ಥನೀಯವಾಗಿ ನಮಗೆ ಉಪದೇಶಿಸುತ್ತದೆ. ಲೌಕಿಕ ಕಾರ್ಯಕ್ಕೂ ಕೂಡ ಅದು ಅತ್ಯಂತ ಅಗತ್ಯವಾಗಿದ್ದು ಎನ್ನುವುದನ್ನು ನಾವು ಮರೆಯಬಾರದು. ಇನ್ನು
ಪಾರ್ಥನಿಗೆ ಹೇಳಿದಂತಹ ಭಗವದ್ಗೀತೆಯ ಕೊನೆಗೆ ಅವನ ಎಲ್ಲ ಸಂದೇಹಗಳು ನಿವಾರಣೆ ಆಗ್ತದೆ. ಕರಿಷಿಯೇ ವಚನಂ ತವ ಅಂತ ಹೇಳ್ತಾನೆ ಅರ್ಜುನ. ಕೃಷ್ಣ, ನನ್ನ ಮನಸ್ಸಿನಲ್ಲಿರುವ ಗೊಂದಲಗಳೆಲ್ಲವೂ ಪರಿಹಾರವಾದವು, ಈಗ ನೀನು ಹೇಳಿದ ಹಾಗೆ ಮಾಡುತ್ತೇನೆ. ಈ ಸಕಾರಾತ್ಮಕವಾದಂತಹ ಚಿಂತನೆಯನ್ನ ಅರ್ಜುನನ ಮನಸ್ಸಿನಲ್ಲಿ ಬಿತ್ತುವುದಕ್ಕಾಗಿ ಕೃಷ್ಣ ಹೇಳಿದಂತಹ ಗೀತೆಯನ್ನ ಓದಿದರೆ ನಾವು ಕೂಡ ಇಂತಹ ಒಂದು ಪಾಸಿಟಿವ್ ಥಿಂಕಿಂಗ್ ಅಪ್ರೋಚ್ಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಗಮನಿಸಬೇಕು. ಸರ್ವೋಪನಿಷದೋ ಗಾವು ದೋಗ್ಧ ಗೋಪಾಲನಂದನ, ಧ್ಯಾನ ಶ್ಲೋಕದಲ್ಲೇ ಬರುವಂತಹ ಮಾತಿದು. ಎಲ್ಲ ಉಪನಿಷತ್ತುಗಳು ಗೋವಿನ ರೂಪದಲ್ಲಿ ಇದ್ದಾಗ ಕೃಷ್ಣ ಭಗವಂತ ಅದರ ಹಾಲನ್ನು ಕರೆದ ಹಾಗೆ ಅದನ್ನ ಕರೆದು ಅರ್ಜುನ ಎನ್ನುವಂತಹ ವತ್ಸನಿಗೆ, ಕರುವಿಗೆ ಅದನ್ನು ಕುಡಿಯಲು ಕೊಟ್ಟ ಅನ್ನುವಂತಹ ಮಾತದು. ಭದ್ರಗಿರಿ ಅಚ್ಯುತದಾಸರು ಇದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಅವರು ಒಂದು ಕಡೆ ಭಗವದ್ಗೀತೆಯ ಉದಾಹರಣೆಯನ್ನು ಕೊಟ್ಟು ಹೇಳಿದ್ರು, ಈ ಉತ್ತರ ಭಾರತೀಯರು ಹಿಂದಿ ಉಚ್ಚಾರ ಇರುವವರು ದೋಗ್ಧ ಅಂತ ಅವ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ, ದೋಗಧ ಅಂತ ಹೇಳ್ತಾರೆ. ಈ ಒತ್ತಕ್ಷರಗಳನ್ನ ಅವರು ವಿರಳ ಉಚ್ಚಾರದಲ್ಲಿ ಬಳಸ್ತಾರೆ. ಆದ್ರೆ ದೋಗಧ ಅಂತ ಹೇಳಿದಾಗ ಹಿಂದಿಯಲ್ಲಿ 2 ಕತ್ತೆಗಳು ಅಂತ ಅರ್ಥ ಬರ್ತದೆ. ಅದಕ್ಕೆ ಒಬ್ಬ ಶ್ರೋತೃ ಭಗವದ್ಗೀತೆಯ ಹರಿಕತೆ ಕೇಳ್ತಾ ಎದ್ದು ನಿಂತು ಕೇಳಿದನಂತೆ, ದೋಗ್ಧ ದೋಗಧ 2 ಗದೆ ಇದ್ದಾರಲ್ಲ ಯಾರು ಅಂತ. ಏಕ್ ಹೇ ಅರ್ಜುನ್ ಅವ್ರು ದೂಸರಾ ಕೌನ್ ಹೈ, ದೂಸರಾ ತುಮ್ ಹೋ ಅಂತ ಹೇಳಿದ್ರು. ನೀನೇ ಅಂದ್ರ 2ನೇ ಕತ್ತೆ. ಭಗವದ್ಗೀತೆಯನ್ನ ನಾವು ಅವಿಚಾರಮತಿಗಳಾಗಿ ಓದಿದಾಗ ಅದು ಅದರ ನಿಜವಾದ ಸೌಂದರ್ಯವನ್ನ ಪ್ರಕಟಪಡಿಸುವುದಿಲ್ಲ. ಅದರಲ್ಲಿ ಶ್ರದ್ಧೆ ಇಟ್ಟು ಶ್ರದ್ಧಾವಾನ್ ಲಭತೆ ಜ್ಞಾನಂ ಎನ್ನುವ ಭಗವದ್ಗೀತೆಯ ಮಾತಿನ ಹಾಗೆ ತುಂಬಾ ಶ್ರದ್ಧೆಯಿಂದ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಎನ್ನುವ ಹಾಗೆ ಗೀತೆಯ ಶ್ಲೋಕದ ಅಂತರಾರ್ಥವನ್ನು ಗ್ರಹಿಸುವ ನಿಟ್ಟಿನಲ್ಲಿ ಓದಿದಾಗ ಅದು ಹೊಸ ಬೆಳಕನ್ನು ಕೊಡಬಲ್ಲದು. ಕೇವಲ ಭಾರತೀಯರಿಗಲ್ಲ, ಅನೇಕ ಪಾಶ್ಚಾತ್ಯ ವಿದ್ವಾಂಸರು ಕೂಡ ಭಗವದ್ಗೀತೆಯನ್ನು ಕೊಂಡಾಡಿದ್ದಾರೆ. ವಿದೇಶದಲ್ಲಿರುವಂತಹ ಸೈಕಿಯಾಟ್ರಿಸ್ಟ್ಗಳು, ಮನೋವಿಜ್ಞಾನಿಗಳು ತಮ್ಮ ಚಿಕಿತ್ಸಾಲಯದಲ್ಲಿ ಭಗವದ್ಗೀತೆಯನ್ನ ಕೃಷ್ಣ ಅರ್ಜುನನಿಗೆ ಬೋಧಿಸುವಂತಹ ಚಿತ್ರವನ್ನು ಹಾಕೊಂಡಿದ್ದಾರೆ. ಎಷ್ಟೋ ಮಂದಿ ಪ್ರಪಂಚದ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ಜ್ಞಾನ ಶಾಖೆಯ ವಿದ್ವಾಂಸರು ಭಗವದ್ಗೀತೆಯನ್ನು ಕೊಂಡಾಡಿದ್ದಾರೆ. ಆದ್ರೆ ನಮಗೆ ಮಾತ್ರ ಅದರ ಬಗ್ಗೆ ಯಾಕೋ ಅಲರ್ಜಿ. ಆ ಅಲರ್ಜಿಗೆ ಮುಖ್ಯ ಕಾರಣವೇ ಸಂಸ್ಕೃತ ಗೊತ್ತಿಲ್ಲದೆ ಇರುವುದು. ಸಂಸ್ಕೃತ ಗೊತ್ತಾದ್ರೆ ಅವ್ರು ಯಾರು ಈ ರೀತಿ ಮಾತಾಡುವ ಹಾಗಿಲ್ಲ ಅಂತ ನನಗೇನು ಅನಿಸ್ತದೆ. ಆ ದಿಸೆಯಲ್ಲಿ ಲೀಲಾ ಪ್ರಕಾಶ್ ಅವರ ಸಾರ ಸಂಗ್ರಹ ಸಂಸ್ಕೃತ ಗೊತ್ತಿಲ್ಲದೆ ಇದ್ದವರ ಹತ್ತಿರ ಭಗವದ್ಗೀತೆಯ ಪುಟವನ್ನ ಅದರ ನಿಜಾರ್ಥವನ್ನ ತೆರೆಯುವುದಕ್ಕೆ ಸಾಧ್ಯ ಆಗುತ್ತದೆ. ಇವತ್ತು ನಮ್ಮ ಸರ್ಕಾರದ ಪ್ರತಿನಿಧಿಗಳಾಗಿ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಇದ್ದಾರೆ. ಅವರ ಎದುರುಗಡೆ ನಾನು ಒಂದು ಮಾತು ಹೇಳಬೇಕು. ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣದ ತಡೆಯ ಕಾಯ್ದೆಯನ್ನ ತಂದಿದೆ. ಬಹಳ ಸಂತೋಷ. ಯಾಕೆಂದ್ರೆ ಈ ಕಾಯ್ದೆಯ ಅನುಷ್ಠಾನಕ್ಕೆ ಬಂದ ಮೇಲೆ ಯಾರು ಭಗವದ್ಗೀತೆಯನ್ನು ಬೈಯುವ ಹಾಗಿಲ್ಲ, ಯಾರು ಮನುಸ್ಮೃತಿಯನ್ನು ಸುಡುವ ಹಾಗಿಲ್ಲ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಜೊತೆಗಿರುವ ಡಾಕ್ಟರ್ ಡಿ ತಿಮ್ಮಯ್ಯ ಅವರನ್ನು ಕೂಡ ಅಭಿನಂದಿಸಿ, ಲೀಲಾ ಪ್ರಕಾಶ್ ಅವರು ಇಂತಹ ಕೃತಿಯನ್ನ ಕನ್ನಡಕ್ಕೆ ಕೊಟ್ಟದ್ರಿಂದ ಅವರಿಗೂ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾಲೆಯನ್ನ ಕಟ್ಟಿ ಏನು ಪ್ರಯೋಜನ? ಮುಡಿಯುವ ಭೋಗಿಗಳು ಇರಬೇಕು. ಇಲ್ಲದೆ ಇದ್ರೆ ಆ ಮಾಲೆ ಬಾಡಿ ಹೋಗ್ತದೆ, ವ್ಯರ್ಥವಾಗ್ತದೆ. ಹಾಗೆ ನಮ್ಮ ಸಾಹಿತ್ಯ ಪ್ರಪಂಚದಲ್ಲಿ 3 ವರ್ಗಗಳಿವೆ. ಲೇಖಕರ ವರ್ಗ, ಪ್ರಕಾಶಕರ ವರ್ಗ, ಆಮೇಲೆ ವಾಚಕರ ವರ್ಗ. ನನ್ನ ಅಭಿಪ್ರಾಯದಲ್ಲಿ ಈ ಪ್ರಕಾಶಕ ವರ್ಗ ಬಹಳ ಮುಖ್ಯವಾದದ್ದು ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ಅವರು ನಿಜವಾಗಿ ಮುಡಿವ ಭೋಗಿಗಳು. ಬೇಕಾದರೆ ಅವರನ್ನ ಪ್ರಥಮ ಭೋಗಿ ಅಂತ ಕರೆಯೋಣ, ವಾಚಕರನ್ನ ದ್ವಿತೀಯ ಭೋಗಿಗಳು ಅಂತ ಬೇಕಾದರೆ ಕರೆಯೋಣ. ಈ ಪುಸ್ತಕಗಳ ವಿಷಯದಲ್ಲಿ ಒಂದು ಮಾತನ್ನ ಹೇಳಬೇಕು. ಪುಸ್ತಕಗಳು ಕೇವಲ ಹಸ್ತಭೂಷಣ ಆಗಬಾರದು, ಮಸ್ತಕ ಭೂಷಣ ಆಗಬೇಕು. ನಾನು ಕೆಲ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ.
ಕುವೆಂಪು ಅವರು ಮಂಕುತಿಮ್ಮನ ಕಗ್ಗವನ್ನ ಕುರಿತು ಒಂದು ಮಾತು ಹೇಳ್ತಾರೆ. ಹಸ್ತಕ್ಕೆ ಬರಲಕ್ಕೆ ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರವಾದೆ. ತಲೆಯ ಮೇಲಿಟ್ಟುಕೊಳ್ಬೇಕು, ತಲೆಯ ಒಳಕ್ಕೂ ಪುಸ್ತಕಗಳನ್ನ ಒಗೆಸಿಕೊಳ್ಳಬೇಕು. ನಮ್ಮ ದಂಡಿ ಅನ್ನುವಂತಹ ಅಲಂಕಾರಿಕ ಒಂದು ಮಾತನ್ನ ಹೇಳ್ತಾನೆ. ಭಾಷೆ ಅನ್ನುವುದು ಇಲ್ಲದೆ ಇದ್ರೆ 3 ಲೋಕವು ಕಗ್ಗತ್ತದಲ್ಲಿ ಮುಳುಗಿ ಹೋದೀತು ಹಾಗೆ ಅಂತ. ಹಾಗೆ ಈ ಪ್ರಕಾಶಕರು ಇಲ್ಲದೆ ಇದ್ರೆ ಪುಸ್ತಕಗಳು ಬೆಳಕು ಕಾಣುವುದು ಸಾಧ್ಯ ಇಲ್ಲ. ಅವು ಓದುಗರನ್ನ ಮುಟ್ಟುವುದು ಸಾಧ್ಯ ಇಲ್ಲ. ಈಗ ಲೀಲಾ ಪ್ರಕಾಶ ಅನ್ನುವಂಥ ಹೆಸರೇ ಅರ್ಥವತ್ತಾಗಿದೆ. ಅಲ್ಲಿ ಪ್ರಕಾಶ ಅನ್ನುವಂತಹದ್ದಿದೆ, ಬೆಳಕು ಅನ್ನುವಂತಹದ್ದು ಇದೆ. ನಮ್ಮ ಲೀಲಾ ಪ್ರಕಾಶ್ ಅವರು ಡಾಕ್ಟರ್ ಕೆ ಕೃಷ್ಣಮೂರ್ತಿ ಪ್ರತಿಷ್ಠಾನದ ಮೂಲಕ, ಅದರಲ್ಲೇ ವಿದ್ಯುತ್ ಪ್ರಕಾಶನವು ಅಂತರ್ಗತವಾಗ್ತದೆ. ಈ ಪ್ರತಿಷ್ಠಾನದ ಮೂಲಕ ಈ ಕೃತಿಗಳನ್ನ ಹೊರತಂದಿದ್ದಾರೆ. ಕೃಷ್ಣಮೂರ್ತಿಗಳ ಬಗ್ಗೆ ಒಂದು ಮಾತನ್ನು ನಾನು ಹೇಳಬೇಕು. ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಒಬ್ಬ ಮಹಾ ಮನೀಷಿ ಹಾಗೆ ಅಂತ ಹೇಳಬಹುದು. ಕೃಷ್ಣಮೂರ್ತಿ ಅನ್ನುವಲ್ಲಿ ಕೃಷ್ಣ ಕಪ್ಪು ಅನ್ನುವಂಥ ಅರ್ಥದ ಮಾತಿದೆ. ಆದರೆ ಕೃಷ್ಣಮೂರ್ತಿಯವರ ಕೃತಿ ಸಮುದಾಯ ಒಂದು ರತ್ನ ರಾಶಿ ಅನ್ನುವಂಥ ಮಾತನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮಲ್ಲಿ ಒಂದು ಗಾದೆ ಇದೆ, ತಾಯಿಯಂತೆ ಮಗಳು, ನೂಲಿನಂತೆ ಶಾಲೆ ಹಾಗೆ. ಶಾಲೆ ಅಂದ್ರೆ ಏನು? ಸೀರೆ. ಈಗ ಅಂಥ ದೇಸಿ ಮಾತುಗಳೆಲ್ಲ ಕಣ್ಮರೆಯಾಗಿ ಹೋಗಿವೆ, ಗಾದೆಗಳೇ ಬಳಕೆ ತಪ್ಪಿ ಹೋಗಿವೆ. ಯಾತಕ್ಕೆ ಗಾದೆಯನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದನ್ನ ಸ್ವಲ್ಪ ತಿದ್ದುಪಡಿ ಮಾಡಿಕೊಳ್ಬೇಕು. ತಂದೆಯಂತೆ ಮಗಳು, ತಾಯಿಯಂತೆ ಮಗಳು ಅದು ಸರಿಯೇ ಇರಬಹುದು, ಆದರೆ ತಂದೆಯಂತೆ ಮಗಳು ಅನ್ನುವುದು ಒಪ್ಪತಕ್ಕಂಥ ಮಾತು. ಲೀಲಾ ಪ್ರಕಾಶ್ ಅವರು ತಮ್ಮ ತಂದೆಯಂತೆ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಲೀಲಾ ಪ್ರಕಾಶ್ ಅವರು ಸಾಮಾನ್ಯರಲ್ಲ, ಒಬ್ಬ ಅಸಾಧಾರಣ ವಿದುಷಿ, ವಿದ್ಯಾವಾರಿಧಿ ಮುಂತಾದಂತಹ ಬಿರುದುಗಳನ್ನ ಪಡೆದವರು. ಡಾಕ್ಟರ್ ಕೃಷ್ಣಮೂರ್ತಿಯವರ ಅಂದ್ರೆ ತಮ್ಮ ತಂದೆಯ ಪುಸ್ತಕಗಳನ್ನೆಲ್ಲ ಪುನರ್ಮುದ್ರಿಸಿದ್ದಾರೆ ಲೀಲಾ ಪ್ರಕಾಶ್. ಅದೊಂದು ಮಹೋಪಕಾರ ವಾಚಕ ಲೋಕಕ್ಕೆ. ಈ ಪುನರ್ಮುದ್ರಣ ಕಾರ್ಯ ಎಂಥ ಕಾರ್ಯ ಅಂತ ಹೇಳಿದ್ರೆ, ಇದು ಪುನರುತ್ಥಾನ ಕಾರ್ಯ, ಪವಿತ್ರವಾದ ಪುನರುತ್ಥಾನ ಕಾರ್ಯವನ್ನ ಲೀಲಾ ಪ್ರಕಾಶ್ ಮಾಡಿದ್ದಾರೆ. ನೋಡಿ, ಈ ಪ್ರಕಾಶನದಲ್ಲಿ, ವಿದ್ಯುತ್ ಪ್ರಕಾಶನದಲ್ಲಿ ಅನೇಕ ಶ್ರೇಷ್ಠವಾದ ಕೃತಿಗಳನ್ನ ಅವರು ಪ್ರಕಟಿಸಿದ್ದಾರೆ. ತಮ್ಮ ಅನೇಕ ಶ್ರೇಷ್ಠವಾದ ಕೃತಿಗಳನ್ನು ಪ್ರಕಟಿಸಿಕೊಂಡಿದ್ದಾರೆ. ಈಗ 2 ಧಾರೆಗಳನ್ನ ಈ ಪ್ರಕಾಶನದಲ್ಲಿ ನಾವು ಕಾಣಬಹುದು. ನನ್ನವೂ 2 ಪುಸ್ತಕಗಳು ಪ್ರಕಟವಾಗಿವೆ. ಮತ್ತೆ ಇನ್ನೂ ಒಂದು ಮಾತು ಹೇಳಬೇಕು, ಅವುಗಳಿಗೆ ಗೌರವಧನವನ್ನೂ ಕೊಟ್ಟಿದ್ದಾರೆ. ಇದು ಹೇಳಬೇಕಾದಂತಹ ಮಾತು ಈ ಹೊತ್ತು. ನೋಡಿ, ಈ ಹೊತ್ತು ಬಿಡುಗಡೆಗೊಂಡಂತಹ 3 ಪುಸ್ತಕಗಳಲ್ಲಿ ಅಥವಾ ಲೀಲಾ ಪ್ರಕಾಶ್ ಅವರು ಪ್ರಕಟಿಸಿರುವಂತಹ ಎಲ್ಲ ಪುಸ್ತಕಗಳಲ್ಲಿ ಮುಕುಟಪ್ರಾಯವಾದದ್ದು ಈ ಭಗವದ್ಗೀತಾ ಸಾರ ಸಂಗ್ರಹ ಅನ್ನೋ ಮಾತನ್ನ ಹೇಳೋದಕ್ಕೆ ನಾನು ಬಯಸ್ತೇನೆ. ಇವತ್ತು ಬಿಡುಗಡೆಯಾದ 3 ಪುಸ್ತಕಗಳನ್ನ ನಾವು ತ್ರಿವೇಣಿ ಸಂಗಮ ಅಂತ ಕರೆಯಬಹುದು. ಇವುಗಳಲ್ಲಿ ಗಂಗೆಯ ಸ್ಥಾನ ಈ ಭಗವದ್ಗೀತಾ ಸಾರ ಸಂಗ್ರಹಕ್ಕೆ ನ್ಯಾಯವಾಗಿಯೇ ಸಹಜವಾಗಿಯೇ ಸಲ್ಲುತ್ತದೆ. ಭಗವದ್ಗೀತೆ ಏನು ಸಾಮಾನ್ಯವಾದ ಕೃತಿ ಅಲ್ಲ, ಅದೊಂದು ವಿಭೂತಿ ಕೃತಿ. ವಿಭೂತಿ ಅನ್ನೋ ಮಾತು ಗೀತೆಯಲ್ಲೇ ಬರ್ತಕ್ಕದ್ದು. ಕೃಷ್ಣ ಪ್ರೋಕ್ತವಾದದ್ದು ಭಗವದ್ಗೀತೆ, ಗೀತಾಚಾರ್ಯ ಕೃಷ್ಣ. ಇದು ಇಡೀ ಜಗತ್ತಿಗೆ ಪ್ರಸ್ತುತವಾದಂಥ ಕೃತಿ. ಇದು ಕೇವಲ ಭಾರತಕ್ಕೆ ಅಲ್ಲ, ವಿಶ್ವಕ್ಕೆ ಸಂಗತವಾಗುವಂತಹ ಕೃತಿ ಭಗವದ್ಗೀತೆ. ಸ್ವಾಮಿ ರಂಗನಾಥಾನಂದರು
ಗೀತೆಯ ವಿಶ್ವ ಸಂದೇಶ, ಭಗವದ್ಗೀತೆಯ ವಿಶ್ವ ಸಂದೇಶ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. 3 ಭಾಗಗಳಲ್ಲಿ ಅದು ಪ್ರಕಟವಾಗಿದೆ. ಶ್ರೀರಾಮಕೃಷ್ಣಾಶ್ರಮ ಅದನ್ನ ಪ್ರಕಟಿಸಿದೆ, ಭಗವದ್ಗೀತೆಯ ವಿಶ್ವ ಸಂದೇಶ. ಮತ್ತೆ ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ಕೃಷ್ಣಂ ಒಂದೇ ಜಗದ್ಗುರು ಅನ್ನುವಂಥ ಮಾತು ಬರ್ತದೆ. ಕೃಷ್ಣ ಜಗದ್ಗುರು, ಕೇವಲ ಭಾರತಕ್ಕೆ ಅಲ್ಲ ವಿಶ್ವಕ್ಕೆ ಅವನು ಗುರು ಅನ್ನುವಂಥ ಮಾತು. ನೋಡಿ, ಒಂದು ವಿಶೇಷವನ್ನು ನಾನು ಹೇಳಬೇಕು, ಕಾಲ ಬೀರ್ತಾ ಇದೆ, ಆದರೂ ಬೇಗ ಮುಗಿಸ್ತೇನೆ. ಈ ವ್ಯಾಕರಣವನ್ನ ಶುಷ್ಕ ಶಾಸ್ತ್ರ ಅಂತ ಸಾಮಾನ್ಯವಾಗಿ ನಾವು ಭಾವಿಸ್ತೇವೆ, ಆದರೆ ಅದು ಶುಷ್ಕವಲ್ಲ. ವ್ಯಾಕರಣದಲ್ಲೂ ಅನೇಕ ಸ್ವಾರಸ್ಯಗಳಿವೆ. ಈ ಜಗದ್ಗುರು ಅಂದ್ರೆ ಏನು, ಅದರ ಅರ್ಥ 2 ರೀತಿ ಅರ್ಥೈಸಬಹುದು. ಜಗತ್ತಿನ ಗುರು ಷಷ್ಠಿ ತತ್ಪುರುಷ ಸಮಾಸ ಅದು. ಮತ್ತೆ ಜಗತ್ತನ್ನೇ ಗುರುವಾಗಿ ಉಳ್ಳವನು, ಅದು ಬಹುವ್ರೀಹಿ ಸಮಾಸ. ಈ ಸಂಸ್ಕೃತದಲ್ಲಿ ಈ ಬಹುವ್ರೀಹಿ ಸಮಾಸ ಬಹಳ ವಿಚಿತ್ರವಾದಂತಹ ಒಂದು ಸಮಾಸ ಇದು. ಅದರಿಂದ ನಾವೆಲ್ಲ ಈ ಜಗದ್ಗುರುವಿನ ಸ್ಥಾನವನ್ನು ವಹಿಸಬೇಕು. ಯಾವ ಅರ್ಥದಲ್ಲಿ? ಜಗತ್ತನ್ನೇ ಗುರುವನ್ನಾಗಿ ಮಾಡಿಕೊಳ್ಬೇಕು ಆ ದೃಷ್ಟಿಯಿಂದ. ಈ ಸಂದರ್ಭದಲ್ಲಿ ನಾನು ಶ್ರೀ ಕೇಶವ ಪ್ರಕಾಶ್ ಅವರ ಬಗ್ಗೆ 2 ಮಾತನ್ನ ಹೇಳದೇ ಇದ್ರೆ ತಪ್ಪಾಗ್ತದೆ. ಒಂದು ಮಾತಿದೆ, ನೀವೆಲ್ಲ ಕೇಳಿರಬಹುದು, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆಯೂ ಒಬ್ಬ ಮಹಿಳೆ ಇರ್ತಾಳೆ ಹಾಗೆ. ಕೆಲವರು ತಮಾಷೆ ಮಾಡಿರೋದು ಉಂಟು, ಮಹಿಳೆಯರೋ ಇರ್ತಾಳೆ, ಆದ್ರೆ ಅವಳು ಅವನ ಹೆಂಡತಿ ಆಗಿರೋದಿಲ್ಲ ಅನ್ನುವಂತಹ ತಮಾಷೆಯ ಮಾತು ಇದೆ. ಆದ್ರೆ ನಮ್ಮ ಲೀಲಾ ಪ್ರಕಾಶ್ ಮತ್ತು ಕೇಶವ ಪ್ರಕಾಶ್ ಇವರು ಚಕ್ರವಾಕ ಪಕ್ಷಿಗಳಂತೆ ಇದ್ದಾರೆ. ನಮ್ಮ ಲೀಲಾ ಪ್ರಕಾಶ್ ಹಿಂದೆ ಈ ಕೇಶವ ಪ್ರಸಾದ್ ಅವರ ಹಿಂದೆ ಬೆನ್ನೆಲುಬಾಗಿ ಇದ್ದಾರೆ ಅನ್ನೋ ಮಾತನ್ನ ನಾನು ಧಾರಾಳವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರು ಪತಿಪುರುಷ. ಒಂದು ಜನಪದ ಗೀತೆ ಇದೆ ನಮ್ಮಲ್ಲಿ, ತಾಯಿದ್ರೆ ತವರೆಟ್ಟು, ತಂದಿದ್ರೆ ಬಲಗೆಟ್ಟು, 1000ಕ್ಕೆ ಹೆಚ್ಚು ಪತಿಪುರುಷ ಹಾಗೆ ಅಂತ. ಹೀಗೆ ಈ ಕೇಶವ ಪ್ರಸಾದ್ ಅವರು ಪತಿಪುರುಷರ ಪಾತ್ರವನ್ನ ವಹಿಸಿದ್ದಾರೆ. ಲೀಲಾ ಪ್ರಕಾಶ್ ಅವರ ಪ್ರಕಾಶನ ಕಾಯಕದ ಶ್ರೇಯಸ್ಸಿನಲ್ಲಿ ಅರೆಪಾಲು ಈ ಕೇಶವ ಪ್ರಸಾದ್ ಅವರಿಗೆ ಸಲ್ಲುತ್ತದೆ ಅನ್ನೋ ಮಾತನ್ನ ನಾನು ಹೃದಯಪೂರ್ವಕವಾಗಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಇನ್ನು ಹೆಚ್ಚು ನಾನು ಮಾತನ್ನ ಬೆಳೆಸೋದಿಲ್ಲ. ಒಟ್ಟಿನಲ್ಲಿ ಅಮ್ಮ ಮತ್ತು ಇತರರ ಪ್ರಗಲ್ಭ ಗ್ರಂಥಗಳನ್ನ ಎಷ್ಟೋ ಪ್ರಕಟಿಸಿ ಲೀಲಾ ಪ್ರಕಾಶ್ ಅವರು ಲೋಕೋಪಕಾರ ಮಾಡಿದ್ದಾರೆ, ವಾಚಕ ಲೋಕಕ್ಕೆ ಉಪಕಾರ ಮಾಡಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹೆಚ್ಚು ಮಾತನ್ನ ಬೆಳೆಸದೆ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ಮನಃಪೂರ್ವಕವಾದ ನಮಸ್ಕಾರ.